ಬದುಕಿಸಲು ಕಲಿಸಯ ದೇವಾಯಿ ಭುವಿಯ ಬಿಡುವ ಘಳಿಗೆ ನನಗೆ ತೋರಿಸು. ಈ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಎಲ್ಲ ದೇವ ಸೇವಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಶುಭ ವಂದನೆಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿವಸದ ಸಂದೇಶದ ಭಾಗವಾಗಿ ನಾನು ಆರಿಸಿಕೊಂಡಂಥ ವಾಕ್ಯದ ಭಾಗ ಹಾಗೂ ಒಂದು ಪೀಠಿಕೆ ಅಂದರೆ ಸಕಾರಾತ್ಮಕ ನಕಾರಾತ್ಮಕ. ಏನು ಈ ಸಕಾರಾತ್ಮಕ ನಕಾರಾತ್ಮಕ ಎಂಬಂಥ ಪೀಠಿಗೆ ನಾನು ಕೊಡೋದಕ್ಕೆ ಮುಖ್ಯವಾದ ಕಾರಣ, ಸತ್ಯವೇದದಲ್ಲಿ ಒಂದು ಸ್ತ್ರೀ ಹಾಗೂ ಒಬ್ಬ ದೇವಭಕ್ತ ಅಥವಾ ಕೀರ್ತನೆಗಾರನು ದೇವರನ್ನು ಕುರಿತಾಗಿ ಮಾತನಾಡಿದಂಥ ನಕಾರಾತ್ಮಕವಾದ ಮಾತುಗಳು, ಅದನ್ನು ಅವರು ಕೊಟ್ಟಿದ್ದಂಥ ಆ ನಕಾರಾತ್ಮಕವಾದ ಗೆ ಸತ್ಯವೇದದಲ್ಲಿ ದೇವರನ್ನು ಕುರಿತಾಗಿರುವಂಥ ಪಾಸಿಟಿವ್ ಅಥವಾ ಸಕಾರಾತ್ಮಕವಾದ ಸತ್ಯದ ಆಲೋಚನೆ ಏನೆಂಬುದಾಗಿ, ಅವರು ದೇವರನ್ನು ಕುರಿತಾಗಿ ಒಂದು ಅರಿವು ಪೂರ್ಣವಾದ ತಿಳುವಳಿಕೆ ಇಲ್ಲದೆ ದೇವರನ್ನು ಕುರಿತು ಅವರು ಮಾತನಾಡಿದಂಥ ಆ ನಕಾರಾತ್ಮಕವಾದ ಮಾತುಗಳಿಗೆ ದೇವರ ಸತ್ಯವೇದದಲ್ಲಿರ್ತಕ್ಕಂಥ ಸತ್ಯದ ಆ ಒಂದು ಸಕಾರಾತ್ಮಕವಾದ ಆಲೋಚನೆ ಏನೆಂಬುದಾಗಿ ನಾವು ಇವತ್ತು ವಾಕ್ಯದಲ್ಲಿ ನೋಡಿಕೊಳ್ಳೋಣ ಪ್ರಿಯರೇ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ರೂತ್ ಪುಸ್ತಕ ನಮಗೆಲ್ಲರಿಗೂ ಚಿರಪರಿಚಯವಾಗಿರ್ತಕ್ಕಂಥ ಒಂದು ಪುಸ್ತಕ. ರೂತಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕಥಾಪಾತ್ರರು ಎಲಿಮೆಲೆಕ್, ನವೋಮಿ, ಮಹ್ಲೋನ್, ಕಿಲೋನ್ ಮತ್ತು ಬೋವಜ್, ರೂತ್. ಇವರು ನವೋಮಿ ಮತ್ತು ಆತನ ಗಂಡನಾದಂಥ ಎಲಿಮೆಲೆಕು ಮತ್ತು ಅವರ ಮಕ್ಕಳಾದಂಥ ಮಹ್ಲೋನ್, ಕಿಲೋನ್ ಇವರು ಬೆತ್ಲೆಹೇಮ್ ಎಂಬ ಊರಲ್ಲಿ ವಾಸವಾಗಿರ್ತಾರೆ. ಅಲ್ಲಿ ಕ್ಷಾಮಕಾಲ ಬರಗಾಲ ಬಂದಿದ್ದರಿಂದ ಅವರೇನು ಮಾಡ್ತಾರೆ, ಆ ಬೆತ್ಲೆಹೇಮನ್ನು ಬಿಟ್ಟು ಮೋವಾಬ್ ಪ್ರಾಂತ್ಯಕ್ಕೆ ಹೋಗ್ತಾರೆ. ಮೋವಾಬ್ ದೇಶಕ್ಕೆ ಹೋಗಿ ಅಲ್ಲಿ ಅವರು ವಾಸವಾಗಿರ್ತಾರೆ. ಅಲ್ಲಿ ವಾಸವಾಗಿರುವಂಥ ಸಮಯದಲ್ಲಿ ಅವರು ಆ ಮೋವಾಬ್ ದೇಶದಲ್ಲಿ ಅವರ ಪ್ರವಾಸಿಗಳಾಗಿದ್ದಂಥ ಸಮಯದಲ್ಲಿ ಅಚಾನಕ್ಕಾಗಿ ಎಲಿಮೆಲೆಕು ತೀರ್ಕೊತಾನೆ, ನವೋಮಿಯ ಗಂಡನಾದಂಥ ಎಲಿಮೆಲೆಕನು. ಈಗ ನವೋಮಿ ಏನಾಗ್ತಾ ಇದ್ದಾಳೆ, ಅವರಿಬ್ಬರು ಮಕ್ಕಳಿಗೆ ಮಹ್ಲೋನ್ ಮತ್ತು ಕಿಲೋನಿಗೆ ಮೋವಾಬ್ ಸ್ತ್ರೀಯರಾದಂಥ ರೂತ್ ಮತ್ತು ಓರ್ಫಳನ್ನು ಸೊಸೆಯಾಗಿ ತೆಗೆದುಕೊಳ್ತಾಳೆ, ಮಕ್ಕಳಿಗೆ ಮದುವೆ ಮಾಡಿ. ಅದಾದ ನಂತರ 10 ವರ್ಷಗಳ ನಂತರ ಮಹ್ಲೋನ್ ಮತ್ತು ಕಿಲೋನ್ ಇಬ್ಬರು ಕಾಲವಾಗೋಗ್ತಾರೆ, ತೀರೋದ ನಂತರ ಈಗ ನವೋಮಿ ಕೂಡ ವಿಧವೆ ಆದಳು, ಓರ್ಫಾ ಮತ್ತು ರೂತು ಇವರು ಕೂಡ ವಿಧವೆ ಆದರು. ಅದಾದ ನಂತರ ಏನಾಗ್ತಾಯಿದೆ, ಓರ್ಫಾ ನಾನು ಮತ್ತೆ ನನ್ನ ತವರು ಮನೆಗೆ ಹೋಗ್ತೀನಿ ಅಂತೇಳಿ ಹಿಂದಿರುಗಿ ಮೋವಾಬ್ಗೆ ಹೋಗ್ತಾಳೆ. ಆದರೆ ರೂತಳು ಮಾತ್ರ ತನ್ನ ಅತ್ತೆಯಾದ ನವೋಮಿಯನ್ನು ಅಂಟಿಕೊಂಡು ನಾನು ಕೂಡ ನಿನ್ನ ಜೊತೆಯಲ್ಲೇ ಬೆತ್ಲೆಹೇಮಿಗೆ ಬರ್ತೀನಿ. ನವೋಮಿಯನ್ನು ನೋಡಿ ಹೇಳಿದ್ಲು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಸಾಯುವಲ್ಲಿ ನಾನು ಸಾಯುವನು, ಅಲ್ಲೇ ನನಗೆ ಸಮಾಧಿ ಆಗಬೇಕು, ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವ ನನಗೆ ಬೇಕಾದನ್ನು ಮಾಡಲಿ ಎಂದು ಹೇಳಿ ತನ್ನ ಅತ್ತೆಯನ್ನು ಅಂಟಿಕೊಂಡು ಆಕೆ ಕೂಡ ಏನು ಮಾಡ್ತಾ ಇದ್ದಾಳೆ, ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾಳೆ. ಬೆತ್ಲೆಹೇಮಲ್ಲಿ ಜವೆ ಗೋಧಿಯ ಸುಗ್ಗಿ ಪ್ರಾರಂಭವಾಗಿದೆ ಎಂಬಂಥ ಸುದ್ದಿ ಕೇಳಿದ ನಂತರ ಈ ನವೋಮಿಯು ಮತ್ತು ರೂತು ಬೆತ್ಲೆಹೇಮಿಗೆ ಪ್ರವೇಶ ಮಾಡ್ತಾರೆ. ಬೆತ್ಲೆಹೇಮಿಗೆ ಪ್ರವೇಶ ಮಾಡ್ತಾ ಇದ್ದಾಗ ಅಲ್ಲಿರ್ತಕ್ಕಂಥ ಸ್ಥಳೀಯರು ಈ ಹಳೆಯ ಗುರುತನ್ನು ಹಿಡಿದು ಪರಿಚಯ ಹಿಡಿದು ನವೋಮಿಯನ್ನು ಅವ್ರೇನು ಮಾಡಿ, ಈಕೆ ನವೋಮಿ ಅಲ್ಲವ ಅಂತೇಳಿ ಮಾತಾಡ್ಕೋತಾ ಇದ್ದಾರೆ. ಆಗ ನವೋಮಿ ಏನು ಮಾಡ್ತಾ ಇದ್ದಾಳೆ, ಆ ಜನಗಳಿಗೆ ಹೇಮಿನ ಸ್ತ್ರೀಯರನ್ನು ಕಂಡು ಆಕೆ ಹೇಳ್ತಿರುವಂಥ ಒಂದು ವಿಷಯ, ರೂತ್ 1ನೇ ಅಧ್ಯಾಯದ 20ನೇ ವಚನ. ನವೋಮಿ ತನ್ನ ಆ ಜನಗಳನ್ನು ಸ್ತ್ರೀಯನ್ನು ನೋಡಿ ಹೇಳ್ತಾ ಇದ್ದಾಳೆ, ನನ್ನನ್ನು ನವೋಮಿ ಎಂದು ಕರೆಯಬೇಡಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಮಾರಾ ಎಂದು ಕರೆಯಿರಿ. ಭಾಗ್ಯವಂತಳಾಗಿ ಹೋದೆನು, ಗತಿಹೀನಳಾಗಿ ಬಂದಿದ್ದೇನೆ, ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ. ನೋಡಿ, ಆಕೆ ಹೇಳಿದಂಥ ಆ ಹೇಳಿಕೆಯಲ್ಲಿ 4 ವಿಧವಾದ ದೇವರನ್ನು ಕುರಿತು ವಿರೋಧವಾದ ನಕಾರಾತ್ಮಕವಾದ ಸ್ಟೇಟ್ಮೆಂಟ್, ಆ ನಕಾರಾತ್ಮಕವಾದ 4 ಹೇಳಿಕೆಗಳನ್ನು ದೇವರಿಗೆ ವಿರೋಧವಾಗಿ ಕೊಡ್ತಾ ಇದ್ದಾಳೆ. ಆಕೆ ಹೇಳಿದಂಥ ಮೊದಲನೇ ವಿಷಯ, ಸರ್ವಶಕ್ತನು ದೇವರು ನನ್ನನ್ನು ದುಃಖಪಡಿಸಿದ್ದಾನೆ. 2ನೇದಾಗಿ ಗತಿಹೀನಳಾಗಿ ಮಾಡಿದ್ದಾನೆ. 3ನೇ ವಿಷಯ ಹೇಳ್ತಾ ಇದ್ದಾಳೆ, ನನಗೆ ವಿರೋಧ ಸಾಕ್ಷಿ ಕೊಟ್ಟಿದ್ದಾನೆ. 4ನೇದಾಗಿ ಆಕೆ ಹೇಳಿದ್ಲು, ನನ್ನನ್ನು ಬಾಧಿಸಿದ್ದಾನೆ ಅಂತ. ನಾವು ಯೋಚನೆ ಮಾಡಿ ನೋಡೋಣ ಪ್ರಿಯರೇ. 2ನೇದಾಗಿ ಒಬ್ಬ ದೇವಭಕ್ತನಾದಂಥ ಕೀರ್ತನೆಗಾರನು ಕೀರ್ತನೆ 77ನೇ ಕೀರ್ತನೆಯಲ್ಲಿ 7ರಿಂದ 10 ವಚನಗಳನ್ನು ನಾವು ನೋಡಬೇಕಾದರೆ, ಆ ಕೀರ್ತನೆಗಾರನು ದೇವರನ್ನು ಕುರಿತು ಹೇಳಿದಂಥ ಒಂದು ನಕಾರಾತ್ಮಕವಾದ ಒಂದು ಸ್ಟೇಟ್ಮೆಂಟ್, ಒಂದು ಹೇಳಿಕೆ ಏನಂದರೆ, ಸದಾಕಾಲ ದೇವರು ನನ್ನನ್ನು ಸದಾಕಾಲ ಬಿಟ್ಟು ಬಿಡುವನು. 1ನೇ ವಿಷಯ, ಪುನಃ ಪ್ರಸನ್ನನಾಗುವುದಿಲ್ಲವೇ, ಆತನ ಕೃಪಾವಾತ್ಸಲ್ಯ ನಿಂತು ಹೋಯಿತೋ, ವಾಗ್ದಾನವು ಬಿದ್ದು ಹೋಯಿತೋ, ದಯವಿಡಲಿಕ್ಕೆ ಮರೆತನೋ, ಕೋಪದಿಂದ ಕರಳು ಬಿಗಿ ಹಿಡಿದಿದ್ದಾನೋ. ಈ ರೀತಿಯಾಗಿ ಆತನು ಕೂಡ
ಒಂದು 6 ನಕಾರಾತ್ಮಕವಾದ ಹೇಳಿಕೆಯನ್ನು ದೇವರ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. ಸೊ ಇವರು ಹೇಳಿದಂಥ ಇಬ್ಬರು ಹೇಳಿದಂಥ ಈ ನಕಾರಾತ್ಮಕವಾದ ದೇವರ ಬಗ್ಗೆ ಹೇಳಿಕೆಗೆ ಸತ್ಯವೇದದಲ್ಲಿ ದೇವರು ನಮಗೆ ಕೊಡ್ತಕ್ಕಂಥ ಉತ್ತರ ಏನು? ಸಕಾರಾತ್ಮಕವಾದ ಉತ್ತರ. ನಿಜವಾಗಲೂ ಅವರ ದೃಷ್ಟಿಯಲ್ಲಿ ದೇವರು ಇದ್ದ ಹಾಗೆ ಇವತ್ತು ಇದ್ದಾನ, ಅಥವಾ ದೇವರ ರಿಯಾಲಿಟಿ ಏನು, ದೇವರ ನಿಜವಾದ ಗುಣಾತಿಶಯ ಏನು ಎಂಬುದನ್ನು ನಾವು ವಾಕ್ಯದಲ್ಲಿ ನಿಮಗೆ ತಿಳಿಸಪಡಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಸೊ ಹಾಗಾದರೆ ಮೊದಲನೇದಾಗಿ ಈ ಕೀರ್ತನೆಗಾರ ಆತನು ಹೇಳಿದಂಥ ನಕಾರಾತ್ಮಕವಾದ ಆಲೋಚನೆ ಬಗ್ಗೆ ನಾವು ನೋಡೋಣ. ಕೀರ್ತನೆ 77ರಲ್ಲಿ 7-10 ನಾವು ವಾಕ್ಯ ಓದಬೇಕಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ದೇವರು ನನ್ನನ್ನು ಸದಾಕಾಲ ಬಿಟ್ಟು ಬಿಡುವನೋ. ನಮಗೆ ಕಷ್ಟದಲ್ಲಿ ಸಂದರ್ಭದಲ್ಲಿ ಸಮಸ್ಯೆಗಳು ಬಂದಾಗ ನಮಗೆ ಪರಿಸ್ಥಿತಿಗಳು ನೋಡಿ ನಾವು ಕೂಡ ಅನೇಕ ಸಾರಿ ಆ ರೀತಿ ಪ್ರಲಾಪಿಸ್ತಾ ಇರ್ತೀವಿ, ಗುಣಗುಡ್ತಾ ಇರ್ತೀವಿ. ದೇವರು ನನ್ನನ್ನು ಕೈ ಬಿಟ್ಬಿಟ್ನಾ, ದೇವರು ನನ್ನನ್ನು ಸದಾಕಾಲ ನನ್ನ ಬಿಟ್ಟು ಬಿಡುವನ ಅಂತೇಳಿ ಕೀರ್ತನೆಗಾರನು ಹೇಳಿದ ಪ್ರಕಾರ ಎಷ್ಟು ಸಾರಿ ನಾವು ಆ ರೀತಿ ಹೇಳ್ಕೊತಾ ಇರ್ತೀವಿ. ಯಾವುದಾದ್ರು ಸಮಸ್ಯೆ ಬಂದಾಗ, ದೇವರಿಂದ ಉತ್ತರ ಬರೋದಕ್ಕೆ ತಡವಾದಾಗ, ದೇವರು ನನ್ನ ಬಿಟ್ಬಿಟ್ಟಿದ್ದಾನೆ ಅಂತೇಳಿ ಅಲ್ವಾ. ಆದರೆ ದೇವರು ಯಾವತ್ತಿಗೂ ನಮ್ಮನ್ನು ಬಿಟ್ಟು ಬಿಡುವನಲ್ಲ. ಆ ಕೀರ್ತನೆಗಾರನು ಹೇಳಿದಂಥ ಮೊದಲನೇ ನಕಾರಾತ್ಮಕವಾದ ಮಾತಿಗೆ ಸತ್ಯವೇದಲ್ಲಿರ್ತಕ್ಕಂಥ ನಮಗೆ ಸರಿಯಾದ ಉತ್ತರ ಪ್ರಿಯರೇ. ದೇವರ ಆ ರಿಯಾಲಿಟಿ ಗುಣ ಏನಂದರೆ ಹೆಬ್ರಿಯರ್ 13ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನೆಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಸೊ ನಮಗೆ ಕೂಡ ಅನೇಕ ಸಾರಿ ದೇವರ ಬಗ್ಗೆ ಆ ರೀತಿ ಅನಿಸಿಕೆಗಳು ಬರುವಾಗ ದೇವರು ಬಿಟ್ಟು ಬಿಡುವನ ಅಂದರೆ ಇಲ್ಲ. ದೇವರ ನಿಜವಾದ ಗುಣ, ಆತನ ರಿಯಾಲಿಟಿ ಏನಂದರೆ ಆತನು ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ, ಎಂದಿಗೂ ತೊರೆಯೋದಿಲ್ಲ. ಪರಿಸ್ಥಿತಿಗಳು ಬದಲಾಗ್ಬೋದು, ಲೋಕದ ಕಾರ್ಯಗಳು ಬದಲಾಗ್ಬೋದು, ಮನುಷ್ಯರು ಬದಲಾಗ್ಬೋದು. ದೇವರು ಸದಾಕಾಲ ನಮ್ಮನ್ನು ಬಿಡುವವನಲ್ಲ, ಆತನ ಕೈ ಬಿಡುವವನಲ್ಲ, ನಮ್ಮನ್ನು ತೊರೆಯುವನಲ್ಲ. ಮೊದಲನೇ ಆತನು ಹೇಳಿದಂಥ ನಕಾರಾತ್ಮಕವಾದ ಮಾತಿಗೆ ಸತ್ಯವೇದಲ್ಲಿರ್ತಕ್ಕಂಥ ಒಂದು ಸಕಾರಾತ್ಮಕವಾದ ಪಾಸಿಟಿವ್ ಆದ ಉತ್ತರ, ದೇವರ ಉತ್ತರ ಏನಂದರೆ ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಪ್ರಿಯರೇ. ಆಮೇಲೆ ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಕೀರ್ತನೆಗಾರನು ಹೇಳಿದಂಥ ಎರಡನೇ ನಕಾರಾತ್ಮಕವಾದ ಒಂದು ಮಾತು, ಆತನು ಪುನಃ ಪ್ರಸನ್ನನಾಗುವುದಿಲ್ಲವೇ ಅಂತೇಳಿ ದೇವರ ಹತ್ರ ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ನಿನ್ನ ಪ್ರಸನ್ನತೆ ಎಲ್ಲೋಯ್ತು ದೇವರೇ, ನನಗೆ ನೀನು ಪುನಃ ಪ್ರಸನ್ನನಾಗುವುದಿಲ್ಲವೇ ಅಂತೇಳಿ. ಅದಕ್ಕೆ ಸತ್ಯವೇದದಲ್ಲಿರ್ತಕ್ಕಂಥ ಒಂದು ಸಕಾರಾತ್ಮಕವಾದ ಉತ್ತರ 2 ಕೊರಿಂಥಿಯರ 6ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಇದುವೇ ರಕ್ಷಣೆಯ ದಿವಸ, ಇದುವೇ ಸುಪ್ರಸನ್ನತೆ ಕಾಲ. ದೇವರ ಪ್ರಸನ್ನತೆ ಯಾವಾಗಲೂ ಕೂಡ ನಮ್ಮನ್ನು ಬಿಟ್ಟು ಅಗಲಿ ಹೋಗೋದಿಲ್ಲ. ಪ್ರಸನ್ನತೆ ಯಾವಾಗಲೂ ಈ ಲೋಕದಲ್ಲಿದೆ. ಯಾವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದನಲ್ಲ, ಆತನ ಹೆಸರೇ ಯೇಸು ಕ್ರಿಸ್ತನು, ಜೀಸಸ್ ಕ್ರೈಸ್ಟ್. ಕ್ರಿಸ್ತನು ಅಂದರೆ ಅಭಿಷೇಕ ಮಾಡಲ್ಪಟ್ಟವನು. ಯೇಸು ಅಂದರೆ ಆತನ ಪ್ರಸನ್ನತೆ. ನಾವು ಹೇಳ್ತೀವಲ್ಲ, ಕ್ರಿಸ್ಮಾಸ್ ಅಂದರೆ ಪ್ರಸನ್ನತೆ. ಕ್ರಿಸ್ಮಸ್ ಹಬ್ಬ ನಾವು ಆಚರಣೆ ಮಾಡ್ತೀವಲ್ಲ, ಕ್ರೈಸ್ತನ ಪ್ರಸನ್ನತೆ. ಸೊ ಈ ಭೂಲೋಕದ ಎಲ್ಲ ಕಡೆ ಆ ಕ್ರಿಸ್ತನ ಪ್ರಸನ್ನತೆ ಆವರಿಸಿಕೊಂಡಿದೆ ಪ್ರಿಯರೇ. ಸೊ ಆತನ ಪ್ರಸನ್ನನಾಗುವುದಿಲ್ಲವೆಂದೇ ನಾವು ಪ್ರಶ್ನೆ ಮಾಡಲೇಬಾರ್ದು. ಯಾಕಂದರೆ ಆಲ್ರೆಡಿ ಆ ಪ್ರಸನ್ನತೆ ಇಲ್ಲಿ ಭೂಮಿಯಲ್ಲಿ ತುಂಬಿಕೊಂಡಿದೆ, ನಮ್ಮ ಮೇಲೆ ಕೂಡ ತುಂಬಿಕೊಂಡಿದೆ. ಇದು ರಕ್ಷಣೆ ದಿವಸ, ಇದುವೇ ಪ್ರಸನ್ನತೆಯ ಕಾಲ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತ ನಮಗೆ ಸದಾ ಪ್ರಸನ್ನನಾಗುವಂಥ ದೇವರಾಗಿದ್ದಾನೆ ಪ್ರಿಯರೇ. ಸೊ ಕೀರ್ತನೆಗಾರನು ಕೇಳಿದಂಥ ಎರಡನೇ ನಕಾರಾತ್ಮಕವಾದ ಮಾತಿಗೆ ಸತ್ಯವೇದಲ್ಲಿರ್ತಕ್ಕಂಥ ಉತ್ತರ 2 ಕೊರಿಂಥಿಯರ 6:2ನೇ ವಚನ ಪ್ರಿಯರೇ. ಕೀರ್ತನೆಗಾರನು ಕೇಳಿದಂಥ 3ನೇ ನಕಾರಾತ್ಮಕವಾದ ಪ್ರಶ್ನೆ ದೇವರೇ ನಿನ್ನ ಕೃಪಾ ವಾತ್ಸಲ್ಯ ನಿಂತಿತೋ ಎಂಬುದಾಗಿ ದೇವರಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸೊ ಅವನು ಒಂದು ಸಂದರ್ಭದಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾನೆ, ಕಷ್ಟದಲ್ಲಿ. ಆದರೆ ದೇವರಲ್ಲಿ ಅವನಿಗೆ ಡೌಟ್ ಬರ್ತಾ ಇದೆ, ಸಂಶಯ ಬರ್ತಾ ಇದೆ, ದೇವರೇ ನಿನ್ನ ಕೃಪಾ ವಾತ್ಸಲ್ಯ ನಿಂತಿತ್ತು ಅಂತ. ಇವತ್ತು ಈ ವಾಕ್ಯವನ್ನು ಆಲಿಸ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿಯ ನಿಮ್ಮ ಜೀವಿತದಲ್ಲೂ ಕೂಡ ಈ ರೀತಿ ಒಂದು ಪ್ರಶ್ನೆ ಬರ್ಬೋದು, ದೇವರೇ ನಿನ್ನ ಕೃಪೆ ನನ್ನ ಮೇಲೆ ಕಡಿಮೆ ಆಯಿತಾ ಅಥವಾ ಕೃಪೆ ನಿಂತು ಹೋಯ್ತಾ ಅಂತೇಳಿ. ಆದರೆ ದೇವರ ಅದಕ್ಕೆ ಸಮಂಜಸವಾದ ಉತ್ತರ ಯೆಶಾಯ 54ರಲ್ಲಿ 10ನೇ ವಚನ. ನಿಮಗೂ ನಮಗೆ ಪರಿಚಯವಾಗಿರ್ತಕ್ಕಂಥ ಚಿರುಪರಿಚಯವಾಗಿರ್ತಕ್ಕಂಥ ವಾಕ್ಯ. ಬೆಟ್ಟಗಳು ಕದಲಿ ಹೋದರು, ಪರ್ವತಗಳು ಅಗಲಿ ಹೋದರು, ಆತನ ಕೃಪೆ ನಮ್ಮನ್ನು ಎಂದಿಗೂ ಬಿಟ್ಟು ಅಗಲುವುದಿಲ್ಲ ಎಂಬಂಥ ವಾಗ್ದಾನ ಪ್ರಿಯರೇ. ಆಮೇನ್, ಪ್ರೈಸ್ ದಿ ಲಾರ್ಡ್, ಆಮೇನ್. ಅಷ್ಟು ಸ್ಪಷ್ಟವಾಗಿದೆ ನೋಡಿ. ಅವನು ಕೇಳಿದ ಕೃಪಾವಾತ್ಸಲ್ಯ ನಿಂತೋಯ್ತಾ ಅಂತ. ಆದರೆ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ಯೆಶಾಯ 54:10ರಲ್ಲಿ, ಬೆಟ್ಟಗಳು ಸ್ಥಳಗಳನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ದೇವರ ಕೃಪೆ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಪ್ರಿಯರೇ. ನಾವು ನಂಬಿದವರಿಗೆ ಮೋಸ ಮಾಡ್ಬೋದು, ನಮಗೆ ಸಹಾಯ ಮಾಡ್ತೀನಿ ಅಂತೇಳಿ ಕೈ ಬಿಟ್ಟಿರ್ಬೋದು,
ಮನುಷ್ಯರು ಮಾತು ಕೊಟ್ಟು ಬದಲಾಗ್ತಾರೆ, ಆದರೆ ದೇವರು ಯಾವತ್ತಿಗೂ ಕೂಡ ಮಾತು ಕೊಟ್ಟು ಬದಲಾಗದ ದೇವರಾಗಿದ್ದಾನೆ. ಮನುಷ್ಯರಂತೆ ಆತನು ಎರಡು ಮಾತಿನಾಡುವವನಲ್ಲ, ಆತನು ಒಂದೇ ಮಾತನ್ನು ಹೇಳುವವನಾಗಿದ್ದಾನೆ. ಸೊ ಆತನ ಕೃಪೆ ನಮ್ಮನ್ನು ಬಿಟ್ಟು ಎಂದಿಗೂ ಅಗಲದಂಥ ಕೃಪೆ ಆಗಿದೆ ಪ್ರಿಯರೇ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಸೊ ಈ ಕೀರ್ತನಗಾರನು ಕೇಳಿದಂಥ ಮೂರನೇ ನಕಾರಾತ್ಮಕವಾದ ಪ್ರಶ್ನೆಗೆ ನಮಗಿರ್ತಕ್ಕಂಥ ಸತ್ಯವೇದದಲ್ಲಿ ಸಕಾರಾತ್ಮಕವಾದ ಉತ್ತರ, ಆತನ ಕೃಪಾ ವಾತ್ಸಲ್ಯ ಎಂದು ನಿಲ್ಲುವುದಿಲ್ಲ. ಕರ್ತನು ಸದಾಕಾಲ ನಮ್ಮನ್ನು ಕೃಪೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಪ್ರಿಯರೇ. ಹಾಗಾದರೆ ಕೀರ್ತನೆಗಾರನು ಆ ಕೀರ್ತನೆ 77ರಲ್ಲಿ 7-10 ಮುಂದೆ ಅವನು ಕೇಳಿದಂಥ 4ನೇ ಪ್ರಶ್ನೆ, ದೇವರೇ ನಿನ್ನ ವಾಗ್ದಾನ ಬಿದ್ದು ಹೋಯ್ತಾ? ವಾಗ್ದಾನಗಳನ್ನು ನೀನು ಮರೆತು ಬಿಟ್ಟಿಯಾ? ನನಗೆ ಮಾತು ಕೊಟ್ಟೆ, ವಾಗ್ದಾನ ಕೊಟ್ಟೆ, ಅದು ನೆರವೇರಿಸಿರಲ್ಲ ದೇವರೇ, ಆ ವಾಗ್ದಾನ ಎಲ್ಲ ಬಿದ್ದು ಹೋಯ್ತಾ ಅಂತೇಳಿ ದೇವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಸ್ತೋತ್ರ. ಇವತ್ತು ನೀವು ಕೂಡ ದೇವರಲ್ಲಿ ಪ್ರಶ್ನೆ ಮಾಡ್ತಾ ಇರ್ಬೋದು, ನಾನು ರಕ್ಷಣೆ ಹೊಂದಿದ ಅಂದಿನಿಂದ, ಸಭೆಗೆ ಹೋದ ಅಂದಿನಿಂದ, ಪ್ರಾರ್ಥನೆ ಮಾಡಿದ ಅಂದಿನಿಂದ, ನನಗೂ ನನ್ನ ಸೇವೆಗೆ ನನ್ನ ಕುಟುಂಬಕ್ಕೆ ದೇವರು ಅನೇಕ ವಾಗ್ದಾನ ಕೊಟ್ಟಿದ್ದಾನೆ, ಬಟ್ ಆ ವಾಗ್ದಾನ ಇನ್ನೂ ನೆರವೇರಿಲ್ಲ. ದೇವರು ಒಂದು ವೇಳೆ ವಾಗ್ದಾನ ಕೊಟ್ಟು ಆ ವಾಗ್ದಾನ ಎಲ್ಲ ಬಿದ್ದೋಯ್ತಾ, ದೇವರು ಮರ್ತು ಬಿಟ್ನಾ ಅಂತೇಳಿ ದೇವರಲ್ಲಿ ಇವತ್ತು ಪ್ರಶ್ನೆ ಮಾಡ್ಕೊತಾ ಇರ್ಬೋದು ಪ್ರಿಯರೇ. ಆದರೆ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಕೀರ್ತನೆಗಾರನ ಹೇಳಿದಂಥ 4ನೇ ನಕಾರಾತ್ಮಕವಾದ ಆ ಪ್ರಶ್ನೆಗೆ ನಮಗೆ ದೇವರು ಕೊಡ್ತಕ್ಕಂಥ ಸಕಾರಾತ್ಮಕವಾದ ಉತ್ತರ ಮತ್ತಾಯ 24:35 ಆಕಾಶ ಭೂಮಿ ಅಳಿದು ಹೋದರೂ ಸ್ತೋತ್ರ ನನ್ನ ಮಾತು ಎಂದಿಗೂ ಸ್ತೋತ್ರ ಬಿದ್ದು ಹೋಗುವುದಿಲ್ಲ. ದೇವರು ನಿಮಗೊಂದು ಮಾತು ಕೊಟ್ಟಿದ್ದಾನ, ಒಂದು ವಾಗ್ದಾನ ಕೊಟ್ಟಿದ್ದಾನ, ಖಂಡಿತವಾಗಿ ಅದು 100ಕ್ಕೆ 100ರಷ್ಟು ಕೂಡ ವಾಗ್ದಾನ ನೆರವೇರುವಂಥದ್ದಾಗಿದೆ ಪ್ರಿಯರೇ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಸೊ ಅವನು ಕೇಳಿದಂಥ ಆ 4ನೇ ನಕಾರಾತ್ಮಕವಾದ ಪ್ರಶ್ನೆಗೆ ಸತ್ಯವೇದದಲ್ಲಿರ್ತಕ್ಕಂಥ ನಮಗೆ ಸದುತ್ತರ, ಒಂದು ಸಕಾರಾತ್ಮಕವಾದ ಉತ್ತರ, ಆತನ ಮಾತುಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಯೆಹೋಶುವ 21ನೇ ಅಧ್ಯಾಯದಲ್ಲಿ 45 ಬರೆಯಲ್ಪಟ್ಟಿದೆ, ದೇವರು ಇಸ್ರಾಯೇಲರಿಗೆ ಮಾಡಿದಂಥ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಒಂದು ಬಿದ್ದು ಹೋಗಲಿಲ್ಲ. ದೇವರು ಇವತ್ತು ನಿಮಗೆ ಏನು ವಾಗ್ದಾನ ಕೊಟ್ಟಿದ್ದಾನೆ, ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸೇವೆಯ ಕುರಿತಾಗಿ, ನಿಮ್ಮ ಭವಿಷ್ಯದ ಕುರಿತು, ನಿಮ್ಮ ಮಕ್ಕಳನ್ನ ಕುರಿತು ಏನೆಲ್ಲ ದೇವರು ವಾಗ್ದಾನ ಮಾಡಿದ್ದಾನಲ್ಲ, ಆ ವಾಗ್ದಾನ ಎಂದಿಗೂ ತಪ್ಪಿ ಹೋಗೋದಿಲ್ಲ. ಯಾಕಂದರೆ ನನ್ನ ದೇವರು ಮಾತು ಕೊಟ್ಟು ಎಂದಿಗೂ ಬದಲಾಗದಂಥ ದೇವರಾಗಿದ್ದಾನೆ. ಆತನು ಕೊಟ್ಟಂಥ ಮಾತನ್ನು, ವಾಗ್ದಾನವನ್ನು ಆತನು ನೆರವೇರಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಸೊಲೊಮೋನನು ನಾತಾನ್ ಪ್ರವಾದಿ ಹತ್ರ ಹೇಳ್ದ, ನನ್ನ ದೇವರು ನನ್ನ ತಂದೆಗೆ ಆತನು ಹೇಳಿದಂಥ ಆತನ ಮಾತನ್ನು, ಬಾಯಿಂದ ಹೇಳಿದಂಥ ಮಾತನ್ನು ಕೈಯಿಂದ ಆತನು ನೆರವೇರಿಸಿದ್ದಾನೆ ಎಂಬುದಾಗಿ. ಇವತ್ತು ಏನೆಲ್ಲ ನಿಮಗೆ ವಾಗ್ದಾನ ಕೊಟ್ಟಿದ್ದಾನೆ, ನಾನು ಹೇಳ್ತಾ ಇದ್ದಾನೆ, 100% ಕೂಡ ಆ ವಾಗ್ದಾನಗಳನ್ನು ದೇವರು ನೆರವೇರಿಸುವಂಥ ದೇವರಾಗಿದ್ದಾನೆ. ಒಬ್ಬ ಇಬ್ರಿಯರು ಗ್ರಂಥಕರ್ತರು ಹೇಳ್ತಾರೆ, ದೇವರು ಒಬ್ಬ ವ್ಯಕ್ತಿಗೆ ಒಂದು ವಾಗ್ದಾನ ಕೊಟ್ಟರೆ ಆ ವಾಗ್ದಾನ ನೆರವೇರೋದಕ್ಕೆ ಮುಂಚೆ ಒಂದು ವೇಳೆ ಈ ಪ್ರಪಂಚನೇ ಅಳಿದು ಹೋದರೂ ಕೂಡ ನೀನು ಒಬ್ಬನಿಗೆ ಕೊಟ್ಟಂಥ ವಾಗ್ದಾನ ನೆರವೇರಿಸೋದಕ್ಕೋಸ್ಕರ ಮತ್ತೆ ಒಂದು ಪಟ್ಟಣವನ್ನೇ ಸೃಷ್ಟಿ ಮಾಡಿ ಆ ಪಟ್ಟಣದಲ್ಲಿ ನಿನ್ನನ್ನು ತಂದು ಇಟ್ಟು ನಿನಗೆ ಏನೆಲ್ಲ ದೇವರು ವಾಗ್ದಾನ ಕೊಟ್ಟಿದ್ದಾನಲ್ಲ ಆ ವಾಗ್ದಾನವೆಲ್ಲ ನೆರವೇರಿಸಿ ನಿನ್ನ ಹತ್ರ ಬಂದು ದೇವರು ಹೇಳ್ತಾನೆ, ನೋಡು ನೀನು ಕೊಟ್ಟ ವಾಗ್ದಾನ ಎಲ್ಲ ನೆರವೇರ್ತಾ ಅಂತೇಳಿ ನೀನು ಓಕೆ ಸರಿ ಅಂದ ಮೇಲೇ ನಮ್ಮನ್ನು ಈ ಲೋಕದಿಂದ ದೇವರು ತನ್ನ ಹತ್ರ ಕರೆದುಕೊಳ್ತಾನಂತೆ. ಹಲ್ಲೆಲೂಯಾ. ಹಾಗಾದ್ರೆ ಎಷ್ಟು ಸತ್ಯವಂತ ದೇವರು ನೋಡಿ, ನಮಗೆ ಕೊಟ್ಟಂಥ ವಾಗ್ದಾನ ಒಂದು ಕೂಡ ಅದನ್ನು ತಪ್ಪಿ ಹೋಗೋದಿಲ್ಲ ಪ್ರಿಯರೇ. ಎಲಿಯನ ಆತ್ಮಿಕ ವರನವನ್ನು 2ರಷ್ಟು ಎಲೀಷನಿಗೆ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು. ಆದರೆ 7 ಅದ್ಭುತ ಎಲಿಯ ಮಾಡಿದ್ರೆ ಇವನು 14 ಮಾಡಬೇಕಾಯ್ತು. 13 ಅದ್ಭುತಗಳು ಮಾಡಬೇಕಾದ್ರೆ ಎಲೀಷನ ಕಾಲವಾಗಿ ಹೋಗೋದ. ಆದರೆ ದೇವರು ಎಷ್ಟು ಸತ್ಯವಂತನ ವಾಗ್ದಾನ ಮಾಡಿದವನು ಯಾವತ್ತಿಗೂ ಸ್ತೋತ್ರ ವಾಗ್ದಾನ ಬಿದ್ದೋಗೋದಿಲ್ಲ. ಎಲೀಷ ಸತ್ತೋಗಿದ್ದಾನೆ, ಎಲೀಷನಿಗೆ ಗೊತ್ತಿಲ್ಲ. ಆದರೆ ಎಲೀಷ ಸತ್ತು ಹೋದಂಥ ಎಲುಬನ್ನು, ಒಬ್ಬ ವ್ಯಕ್ತಿ ಸತ್ತಂಥ ವ್ಯಕ್ತಿಯ ಶವ ಅವನ ಎಲುಬನ್ನು ಮುಟ್ಟಿದ್ರಿಂದ ಅವನು ಜೀವಂತವಾಗಿ ಎದ್ದು ಕೂತ್ಕೊಂಡ. ಒಂದು ವೇಳೆ ಪರಲೋಕದಲ್ಲಿ ಕೂಡ ಎಲೀಷ ದೇವರಿಗೆ ಪ್ರಶ್ನೆ ಮಾಡ್ಬೋದು, ದೇವರೇ ಏನಪ್ಪ ಎಲೀನಿಗೆ 2ರಷ್ಟು ಆತ್ಮಿಕ ನನಗೆ ಕೊಟ್ಟಿದ್ದೆ, ಆದರೆ 13 ಮಾಡಿದೆ, ಅಥವಾ ಇನ್ನೊಂದು ಕಡಿಮೆ ಇದ್ದಾಗಲೇ ನಾನು ಕಾಲವಾದಲ್ಲ, ನನ್ನ ವಾಗ್ದಾನ ಸಂಪೂರ್ಣವಾಗಲಿಲ್ಲ ಅಂದೇಳಿ ದೇವರಲ್ಲಿ LED ಹಾಕಿ ತೋರಿಸಿರ್ತದೆ, ನೋಡು ಮಗನೇ ನೀನು ಕಾಲವಾದರೂ ಕೂಡ ನಾನು ಕೊಟ್ಟಂಥ ವಾಗ್ದಾನ ನೆರವೇರಿಸಿ ನಿನ್ನ ಎಲುಬನ್ನು ಮುಟ್ಟಿ ಒಬ್ಬ ಸತ್ತಂಥ ವ್ಯಕ್ತಿ ಎದ್ದಿದ್ದಾನೆ ಜೀವಂತವಾಗಿ ಅಂತೇಳಿ ದೇವರು ಅವನಿಗೆ ತೋರಿಸಿರ್ತಾನಂತೆ. ನನ್ನೊಂದು ಕಲ್ಪನೆ, ಆದ್ರೂ ಕೂಡ ಅದು ನಿಜನೇ. ಹಾಗಾದರೆ ದೇವರು ನಿಮಗೆ ಏನು ವಾಗ್ದಾನ ಮಾಡಿದನಲ್ಲ ಅದು ಬಿದ್ದು ಹೋಗೋದಿಲ್ಲ. ಈ ರೀತಿಯಾಗಿ ನಾವು ನಕಾರಾತ್ಮಕವಾಗಿ ಹೇಳಿದ್ರು ಕೂಡ ದೇವರು ನಮಗಿರ್ತಕ್ಕಂಥ ಆ ಸಕಾರಾತ್ಮಕವಾದ ಉತ್ತರ ಇವತ್ತು ಸ್ತೋತ್ರ, ಆತನ ವಾಗ್ದಾನ ಎಂದಿಗೂ ಬಿದ್ದು ಹೋಗೋದಿಲ್ಲ. ನಂಬಿಕೆ ಇಡ್ರಿ, ದೇವರು ನಿಮಗೆ ಏನು ವಾಗ್ದಾನ ಮಾಡಿದ್ದಾನೆ ಅದು 100ಕ್ಕೆ 100ರಷ್ಟು ದೇವರು ನೆರವೇರಿಸುವಂಥ ದೇವರಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. 5ನೇ ಆತನ ನಕಾರಾತ್ಮಕವಾದೊಂದು ಪ್ರಶ್ನೆ ದೇವರ ಹತ್ರ ಕೇಳ್ತಾ ಇದ್ದಾನೆ, ದೇವರು ದಯವಿಡಲಿಕ್ಕೆ ಮರೆತನೋ ಎಂಬುದಾಗಿ. ಅವನಿಗೆ ದೇವರ ಮೇಲೆ ಒಂದು ಸಂಶಯ ಬರ್ತಾ ಇದೆ. ನಾನು ಸಮಸ್ಯೆಯಲ್ಲಿದ್ದೀನಿ, ಕಷ್ಟದಲ್ಲಿದ್ದೀನಿ,
ದೇವರಿಂದ ಉತ್ತರ ಬರೋದಕ್ಕೆ ತಡ ಆಗ್ತಾ ಇದೆ. ಒಂದು ವೇಳೆ ದೇವರು ನನ್ನನ್ನು ಮರ್ತು ಬಿಟ್ನಾ, ನನ್ನ ಮೇಲೆ ದಯ ಇಡೋದಕ್ಕೆ ಮರ್ತು ಬಿಟ್ನಾ ಅಂತೇಳಿ ದೇವರ ಹತ್ರ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಇವತ್ತು ನಮ್ಮಲ್ಲಿ ಕೂಡ ಆ ಪ್ರಶ್ನೆ ಇರ್ಬೋದು. ಯಾಕೆ ದೇವರೇ ನನಗೆ ಉತ್ತರ ಸಿಗ್ತಾ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ, ನನ್ನ ಕಣ್ಣೀರು ಒರೆಸಲ್ಪಡ್ತಾ ಇಲ್ಲ, ನಾನು ಸಮಸ್ಯೆಲಿದ್ದೀನಿ. ಒಂದು ವೇಳೆ ನಿನ್ನ ದಯೆ ನನ್ನ ಮೇಲೆ ಕಡಿಮೆ ಆಯಿತಾ, ನೀನು ದಯವಿಡೋದಕ್ಕೆ ಮರ್ತು ಬಿಟ್ಟಿಯಾ ಅಂಥೇಳಿ ನಾವು ಕೂಡ ಪ್ರಶ್ನೆ ಮಾಡ್ತಾ ಇರ್ಬೋದು. ಆ ಕೀರ್ತನೆಗಾರನ ಪ್ರಕಾರವಾಗಿ ನಕಾರಾತ್ಮಕವಾಗಿ ದೇವರಲ್ಲಿ ಪ್ರಶ್ನೆ ಮಾಡ್ತಾ ಇರ್ಬೋದು ಪ್ರಿಯರೇ. ಆದರೆ ದೇವರು ನಮಗೆ ಇಟ್ಟಿರ್ತಕ್ಕಂಥ ಒಂದು ಸಕಾರಾತ್ಮಕವಾದ ಸತ್ಯವಾದ ಉತ್ತರ ಯೆಶಾಯ 49:15 ವಚನದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣಿಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿದೆ ಅಂತೇಳಿ. ಹಾಲೆಲೂಯ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾವ ಸಂದರ್ಭಗಳು ಬದಲಾಗಲಿ, ಪರಿಸ್ಥಿತಿಗಳು ಚೇಂಜ್ ಆಗಲಿ, ದೇವರ ದಯೆ ಮಾತ್ರ ಎಂದಿಗೂ ಕೂಡ ಸ್ತೋತ್ರ ನಮ್ಮ ಮೇಲೆ ಕಡಿಮೆ ಆಗೋದಿಲ್ಲ. ಆತ ನಮ್ಮನ್ನು ಮರೆಯೋದಿಲ್ಲ ಪ್ರಿಯರೇ. ಸ್ತೋತ್ರ 1000 ತಲೆಗಳವರೆಗೂ ದಯೆ ತೋರಿಸುವಂಥ ದೇವರು ನಮ್ಮನ್ನು ಮರೆತಿಲ್ಲ. ಯಾಕೆ ದೇವರು ಅಂಗೈಯಲ್ಲಿ ಚಿತ್ರಿಸಿದ್ದಾನೆ ಅಂತ ಆತನು ಹೇಳ್ಕೊಂಡಿದ್ದಾನೆ ಅಂದರೆ, ಅಂಗೈನ ಒಂದು ದಿನಕ್ಕೆ ಎಷ್ಟು ಸಾರಿ ನಾವು ಅಂಗೈನ ನೋಡ್ತೀವಿ ನೋಡಿ. ಶರೀರದ ಬೇರೆ ಭಾಗಗಳು ಎಷ್ಟೋ ಸಾರಿ ನಾವು ನೋಡೋದಿಲ್ಲ, ಬಟ್ ಶರೀರದ ಈ ಅಂಗೈಯನ್ನು ಒಂದು ದಿವಸದಲ್ಲಿ ಅನೇಕ ಸಾರಿ ನೋಡ್ತಕ್ಕಂಥ ಒಂದು ಶರೀರದ ಅಂಗ ಅಂದರೆ ಅಂಗೈ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಪ್ರತಿ ದಿವಸ ನಮ್ಮನ್ನು ಆತನು ಗಮನಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಆತನ ಅಂಗೈಯಲ್ಲಿ ನಾವು ಇದ್ದೇವೆ ಪ್ರಿಯರೇ. ಸೊ ನೀವು ಭಯಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ, ದೇವರು ನನ್ನ ಮರೆತು ಬಿಟ್ನಾ, ದೇವರು ನನಗೆ ಮೇಲೆ ದಯವಿಡೋದಕ್ಕೆ ಆತನು ಮರೆತು ಬಿಟ್ನಾ ಅಂತೇಳಿ. ಇಲ್ಲ, ದೇವರು ಒಂದು ಹೆಂಗಸು ತಾನು ಎತ್ತ ಮಗುವನ್ನು ಕೂಡ ಮರಿಬೋದು, ಆದರೆ ನಾನು ನಿಮ್ಮನ್ನು ಎಂದಿಗೂ ಕೂಡ ಮರೆಯೋದಿಲ್ಲ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿ ಸೇವಕರು ಯಾರೇ ಆಗಿರ್ಬೋದು, ಖಂಡಿತವಾಗಿ ದೇವರು ನಿಮ್ಮನ್ನು ನೆನಪು ಮಾಡ್ಕೊತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮನ್ನು ಆತ ಮರೆತಿಲ್ಲ, ನಿಮ್ಮ ಮೇಲೆ ದಯವಿಡುವಂಥ ದೇವರಾಗಿದ್ದಾನೆ. ಸೊ ಕೀರ್ತನೆಗಾರನು ಕೇಳಿದಂಥ ಒಂದು 6ನೇ ನಕಾರಾತ್ಮಕವಾದ ಪ್ರಶ್ನೆ, ದೇವರು ಕೋಪದಿಂದ ಕರಳು ಬಿಗಿಡಿದಿದ್ದಾನಾ? ನನ್ನ ಮೇಲೆ ಯಾಕೋ ದೇವರಿಗೆ ಬಹಳ ಕೋಪ ಇದ್ದಂಗೆ ಕಾಣ್ತದೆ, ಆತನು ತನ್ನ ಕರುಳನ್ನು ಬಿಗಿ ಮಾಡಿಕೊಂಡಿದ್ದಾನೆ, ನನಗೆ ದಯೆ ತೋರಿಸ್ತಾ ಇಲ್ಲ, ಕೋಪ ಮಾಡ್ಕೊಂಡಿದ್ದಾನೆ ಎಂಬುದಾಗಿ ಆ ಕೀರ್ತನೆಗಾರನು 6ನೇ ನಕಾರಾತ್ಮಕವಾದ ಪ್ರಶ್ನೆ ದೇವರಲ್ಲಿ ಕೇಳ್ದ. ಸೊ ಸತ್ಯವೇದದಲ್ಲಿ ನಮಗಿರ್ತಕ್ಕಂಥ ಅದಕ್ಕೆ ಸಕಾರಾತ್ಮಕವಾದ ಉತ್ತರ ಕೀರ್ತನೆ 30ನೇ ಕೀರ್ತನೆಯಲ್ಲಿ 5ನೇ ವಚನ, ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿ ಎಳೆದುಕೊಂಡರೂ ಮುಂಜಾನೆಯೇ ಹರ್ಷಧ್ವನಿಯು ಕೇಳಿಸುವುದು. ನೋಡಿ, ದೇವರ ಕೋಪ ತನ್ನ ಪ್ರೀತಿ ಮಾಡೋರನ್ನು ಶಿಕ್ಷಿಸ್ತಾನೆ. ಕೋಪ ಮಾಡಿದ್ರು ಆ ಕೋಪ ಎಲ್ಲಿವರೆಗಿದೆ ಅಂತೆ, ಸಂಜೆ ಹೊತ್ತಿಗೆ ದುಃಖವೆಂಬುದು ನಿಮ್ಮ ಬಳಿ ಎಳೆದುಕೊಂಡರೂ ಮುಂಜಾನೆ ಹೊತ್ತಿಗೆ ಹರ್ಷಧ್ವನಿ ಕೇಳಿಸಲ್ಪಡ್ತದೆ. ಆತನ ಕೋಪ ಕ್ಷಣ ಮಾತ್ರವೇ. ಮನುಷ್ಯರು ನೋಡೋದು ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಮಾತಾಡೋಲ್ಲ, ಮುನ್ಸ್ಕೋತಾರೆ, ಲೈಫ್ ಲಾಂಗ್ ನಿನ್ನ ಜೊತೆ ನಾನು ಮಾತಾಡಿದ್ರೆ ದ್ವೇಷ ಮಾಡ್ತಾರೆ. ಆದರೆ ದೇವರ ಕೋಪ ಆ ರೀತಿಯಲ್ಲ. ದೇವರು ನಮ್ಮನ್ನು ಏನು ಮಾಡ್ತಾನೆ, ಕ್ಷಣ ಮಾತ್ರ ಕೋಪಿಸ್ಕೊಂಡ್ರು ಆತನ ನಮಗೆ ಜೀವಮಾನವೆಲ್ಲ ಏನು ಮಾಡ್ತಾನೆ, ಅನುಗ್ರಹವನ್ನು ತೋರಿಸುವಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಸಂಜೆಗೆ ದುಃಖವೆಂಬುದು ನಿಮ್ಮ ಬಳಿಯಲ್ಲಿ ಇಳಿದುಕೊಂಡಿದ್ದರೂ ಮುಂಜಾನೆ ಹೊತ್ತಿಗೆ ಹರ್ಷಧ್ವನಿ ಕೇಳಿಸಲ್ಪಡ್ತದೆ ಅಂತ ವಾಕ್ಯದ ಬರೆಯಲ್ಪಟ್ಟು. ಒಂದು ವೇಳೆ ನೀವು ದುಃಖದಲ್ಲಿದ್ದೀರಾ, ಆ ದುಃಖದಲ್ಲಿದ್ದಾಗ, ಸಮಸ್ಯೆಗಳಿದ್ದಾಗ ನಮಗೆ ಒಳಗೆ ಬರ್ತಕ್ಕಂಥದ್ದು ಒಂದು ದೇವರ ಮೇಲೆ ಪ್ರಶ್ನೆ, ಒಂದು ನಕಾರಾತ್ಮಕವಾದ ದೇವರಿಗೆ ನಾವು ಮಾಡ್ತಕ್ಕಂಥ ಆ ಪ್ರಶ್ನೆ ಅಂದರೆ, ದೇವರೆಲ್ಲೋ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ, ದೇವರು ಕೋಪ ಮಾಡ್ಕೊಂಡಿದ್ದಾನಂತೆ. ಇಲ್ಲ, ಖಂಡಿತವಾಗಿಲ್ಲ ಪ್ರಿಯರೇ. ಯಾವತ್ತು ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನಲ್ಲ, ತಂದೆಯಾದ ದೇವರು ಕ್ರಿಸ್ತನನ್ನು ನೋಡಬೇಕಾದ್ರೆ ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಮೇಲೆ ಆತನು ಕೋಪದಿಂದ ಅಲ್ಲ, ಪ್ರೀತಿಯಿಂದ ನೋಡುವವನಾಗಿದ್ದಾನೆ, ದಯೆಡುವಂಥ ದೇವರಾಗಿದ್ದಾನೆ. ಆತನ ಕೋಪ ಕ್ಷಣ ಮಾತ್ರ ಇತ್ತು, ಆದರೆ ಕ್ರಿಸ್ತನ ಮರಣದ ಮುಖಾಂತರವಾಗಿ ಇವತ್ತು ನಮಗೇನಾಗಿದೆ, ಆ ದೇವರ ಕೋಪ ಎಲ್ಲ ನಮಗೆ ನೀಗಿ ಇವತ್ತು ನಮಗೆ ಆತನ ದಯೆ ನಮಗೆ ಸಿಗುವಂಥದ್ದಾಗಿದೆ ಪ್ರಿಯ, ಆತನ ಅನುಗ್ರಹ ನಮಗೆ ಸಿಗುವಂಥದ್ದಾಗಿದೆ. ಸೊ ಹಾಗಿದ್ದರೆ ಇವತ್ತಿನ ಆ ಒಂದು ಕೀರ್ತನೆಕಾರನಲ್ಲಿ ಬಂದಂಥ 6 ವಿಧವಾದ ನಕಾರಾತ್ಮಕವಾದ ಪ್ರಶ್ನೆಗಳಿಗೆ ದೇವರ ವಾಕ್ಯದಲ್ಲಿ ನಾವು ನೋಡಿದ್ವಿ ಸದುತ್ತರವಾದ ದೇವರ ಸಕಾರಾತ್ಮಕವಾದ ಆಲೋಚನೆಗಳು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಅನೇಕ ಸಾರಿ ಕೇಳ್ತಾ ಇಲ್ವ, ದೇವರು ನನ್ನ ಬಿಟ್ಬಿಟ್ನ, ಪ್ರಸನ್ನನಾಗೋದಿಲ್ಲ, ಆತನ ಕೃಪೆ ನನ್ನ ಮೇಲೆ ಇಲ್ಲವಾ, ವಾಗ್ದಾನ ಮಾಡಿ ನನ್ನ ಮರ್ತೋದ್ನ, ಬಿದ್ದೋಯ್ತಾ, ದಯೆ ಬಿಡ್ತಾ ಇಲ್ಲ, ಕೋಪದಿಂದ ನನ್ನ ಮೇಲೆ ಕರಳು ಬಿಗಿಡಿದಿದ್ದ ಅಂತೇಳಿ ನೀವು ಕೂಡ ಪ್ರಶ್ನೆ ಮಾಡ್ತಾ ಇರ್ಬೋದು. ಇಲ್ಲ, ಖಂಡಿತವಾಗಿ ನಾನು ಹೇಳ್ತೀನಿ, ದೇವರು ನಿಮ್ಮ ಮೇಲೆ ಸ್ತೋತ್ರ, ನಿಮ್ಮನ್ನು ಮರೆತಿಲ್ಲ, ನಿಮಗೆ ಆತನ ಪ್ರಸನ್ನತೆ ನಿಮ್ಮನ್ನು ತುಂಬಿಸುವನಾಗಿದ್ದಾನೆ. ಆತನ ವಾಗ್ದಾನ ಎಂದೂ ಕೂಡ ಸ್ತೋತ್ರ, ಆತನು ಬಿದ್ದೋಗೋದಿಲ್ಲ, ವಾಗ್ದಾನ ಕೊಟ್ಟಂಥ ವಾಗ್ದಾನ ನಿಮಗೆ ನೆರವೇರಿಸ್ತಾನೆ, ಆತನ ಅನುಗ್ರಹ ನಿಮಗೆ ನೀಡುವಂತನಾಗಿದ್ದಾನೆ.
ನಾವು ನಾವೇನು ಮಾಡಬೇಕು, ವಾಕ್ಯದಲ್ಲಿ ನಾವು ನಂಬಿಕೆ ಇಡಬೇಕು ಪ್ರಿಯರೇ. ಆ ರೀತಿಯಾಗಿ ನಾವು ನಕಾರಾತ್ಮಕವಾಗಿ ಸಂದರ್ಭಗಳಲ್ಲಿ ಪರಿಸ್ಥಿತಿಗಳು ಮಾತಾಡಬಾರ್ದು. ನಾವು ದೇವರ ಬಗ್ಗೆ ಸಕಾರಾತ್ಮಕವಾಗಿದೆ ವಾಕ್ಯ ಏನಿದೆ ಅದನ್ನು ಓದಿ ವಾಕ್ಯದ ಪ್ರಕಾರವಾಗಿ ನಾವೇನು ಮಾಡಬೇಕು, ಕನ್ಫೆನ್ಸ್ ಮಾಡಬೇಕು, ಆ ವಿಶ್ವಾಸ ಆರೈಕೆ ಮಾಡಬೇಕು. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎರಡನೇ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಸ್ತ್ರೀ ದೇವರ ಬಗ್ಗೆ ಮಾತನಾಡಿದಂಥ ನಕಾರಾತ್ಮಕವಾದ ಆ ದೇವರಲ್ಲಿ ಕೇಳಿದಂಥ ಪ್ರಶ್ನೆಗೆ ಆಕೆ ಕೊಟ್ಟಂಥ ಆ ಹೇಳಿಕೆಗೆ ಸತ್ಯವೇದಲ್ಲಿರ್ತಕ್ಕಂಥ 4 ಸಕಾರಾತ್ಮಕವಾದ ದೇವರ ಆಶೀರ್ವಾದದ ಆಲೋಚನೆ ಏನಿದೆ ಎಂಬುದಾಗಿ ನಾವು ಅದನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ನಾವು ನೋಡಿದ ಪ್ರಕಾರವಾಗಿ ರೂತ್ 1ನೇ ಅಧ್ಯಾಯದ 20ನೇ ವಚನದಲ್ಲಿ ರೂತ್ ಈಗ ಏನು ಮಾಡ್ತಾ ಇದ್ದಾಳೆ, ಆ ಸ್ಥಳೀಯ ಎಲ್ಲ ಸ್ತ್ರೀಯರಿಗೆ ಬೆತ್ಲೆಹೇಮಿನ ಸ್ತ್ರೀಯರಿಗೆ ಏನು ಹೇಳ್ತಾ ಇದ್ದಾಳೆ, ನನ್ನನ್ನು ನವೋಮಿ ಎಂದು ಕರಿಬೇಡ್ರಿ, ಸರ್ವಶಕ್ತನು ಬಹಳವಾಗಿ ದುಃಖಪಡಿಸಿದ್ದಾನೆ. ಮಾರ ಎಂದು ಕರಿಬೇಡ್ರಿ, ನಾನು ಭಾಗ್ಯವಂತಳಾಗಿ ಹೋದೆನು, ಗತಿಹೀನಳಾಗಿ ಬರಮಾಡಿದ್ದಾನೆ, ಯೆಹೋ ನನಗೆ ವಿರೋಧವಾಗಿ ಸಾಕ್ಷಿ ಕೊಟ್ಟಿದ್ದಾನೆ, ನನ್ನನ್ನು ಬಾಧಿಸಿದ್ದಾನೆ. ಈ 4 ನಕಾರಾತ್ಮಕವಾಗಿ ದೇವರ ಬಗ್ಗೆ ಅವಳು ದೂರ ಹೇಳ್ತಾ ಇದ್ದಾಳೆ ಆ ಜನಗಳ ಮಧ್ಯದಲ್ಲಿ. ಮೊದಲನೇ ಆಕೆ ಹೇಳಿದಂಥ ನಕಾರಾತ್ಮಕವಾದ ಆ ಒಂದು ಹೇಳಿಕೆಗೆ ಸತ್ಯವೇದಲ್ಲಿರ್ತಕ್ಕಂಥ ಸಕಾರಾತ್ಮಕವಾದ ಉತ್ತರ ಏನಿದೆ ಅಂತೇಳಿ, ಅದು ದೇವರ ರಿಯಾಲಿಟಿ, ಗಾಡ್ಸ್ ರಿಯಾಲಿಟಿ, ದೇವರ ನೈಜ ಗುಣ ಏನು, ದೇವರ ನೈಜ ಗುಣ ಏನಿದೆ. ಒಂದು ವೇಳೆ ನವೋಮಿ ಹೇಳಿದಾಗೆ ದೇವರ ನೈಜ ಗುಣ ಇದೆಯಾ ಅಥವಾ ಸತ್ಯವೇದದಲ್ಲಿ ಆತನ ಗುಣ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ಸಾರಿ ಈ ಕೀರ್ತನೆಗಾರನ ಪ್ರಕಾರವಾಗಿ, ಈ ನವೋಮಿಯ ಪ್ರಕಾರವಾಗಿ ಸಮಾಜಗಳು, ಕಷ್ಟಗಳು, ಪರಿಸ್ಥಿತಿಗಳು ಬಂದಾಗ ದೇವರ ನೈಜ ಗುಣವನ್ನು ಮರೆತು ನಾವೇನು ಮಾಡ್ತೀವಿ, ಅನೇಕ ಸಾರಿ ಗುಣಗುಡ್ತಾ ಇರ್ತೀವಿ. ಅದಕ್ಕೆ ಇವತ್ತು ನಾವು ತಿಳ್ಕೊಬೇಕಾದಂಥ ಪ್ರಾಮುಖ್ಯವಾದ ಸತ್ಯ ನಿಮ್ಮ ಮುಂದೆ ಬಿಚ್ಚಿಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಹಾಗಾದರೆ ನವೋಮಿ ದೇವರ ಬಗ್ಗೆ ಹೇಳಿದಂಥ ಮೊದಲನೇ ನಕಾರಾತ್ಮಕವಾದ ಹೇಳಿಕೆ ಏನಂತಂದರೆ, ದೇವರು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆಂಬುದಾಗಿ ಆ ಜನಗಳ ನೋಡಿ ಹೇಳ್ತಾ ಇದ್ದಾಳೆ. ದೇವರು ನಮ್ಮನ್ನು ದುಃಖಪಡಿಸುತ್ತಾನ ಅಥವಾ ನಮಗೋಸ್ಕರ ಆತ ದುಃಖವನ್ನು ಅನುಭವಿಸಿದ ದೇವರಾಗಿದ್ದಾನ? ಮತ್ತಾಯ 26ನೇ ಅಧ್ಯಾಯದಲ್ಲಿ 37ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತನು ಶಿಲುಬೆಗೆ ಹೊಡೆಯಲ್ಪಡುವುದಕ್ಕೆ ಅದು ಇಂದಿನ ರಾತ್ರಿ ಮನೆಯಲ್ಲಿ ಹೋಗಿ, ಆ ಪ್ರಾರ್ಥನಾ ಸ್ಥಳದಲ್ಲಿ ಮನೆಯಲ್ಲಿ ಹೋಗಿ ರಕ್ತವನ್ನು ಬೆವರಿನ ರೀತಿಯಲ್ಲಿ ಸುರಿಸಿ ದುಃಖಪಟ್ಟು ಮನಗುಂದಿದವನಾದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಾನವ ಕುಲದ ಪಾಪಕ್ಕಾಗಿ ಯೇಸು ಆ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಆ ಪ್ರಾರ್ಥನೆಯ ಸ್ಥಳದಲ್ಲಿ ಕೂತ್ಕೊಂಡು ನಮಗೋಸ್ಕರ, ಮನುಷ್ಯ ಕುಲಗೋಸ್ಕರ, ಎಲ್ಲ ಪಾಪಿಗಳಿಗೋಸ್ಕರವಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ದುಃಖಪಟ್ಟು ಮನಗುಂದಿದವನಾದನಂತೆ. ಆತನು ದುಃಖಪಟ್ಟನು ಹೊರತು ಮನುಷ್ಯರನ್ನು ಆತನು ದುಃಖಪಡಿಸುವ ದೇವರಲ್ಲ ಪ್ರಿಯರೇ. ಮತ್ತು ಪರ್ವತ ಪ್ರಸಂಗದಲ್ಲಿ ಆತನು ಮಾತನಾಡಿದಂಥ ಬಹಳ ಪ್ರಾಮುಖ್ಯವಾದ ಒಂದು ಸತ್ಯ, ಮತ್ತಾಯ 5ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ, ದುಃಖಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರೆಂಬುದಾಗಿ. ನೋಡಿ, ದೇವರು ಯಾವತ್ತೂ ಒಬ್ಬ ಮನುಷ್ಯನನ್ನು ದುಃಖಪಡಿಸೋದಲ್ಲಿ ಆತನಿಗೆ ಏನು ಸಂತೋಷದ ಹೇಳ್ರಿ. ಆದರೆ ನಮಗೋಸ್ಕರ ಆತನು ಗೆತ್ಸೆಮನೆಯಲ್ಲಿ ದುಃಖಪಟ್ಟು ಮನಗುಂದಿದವನಾದನಂತೆ. ಮತ್ತು ಪರ್ವತ ಪ್ರಸಂಗದಲ್ಲಿ ಹೇಳ್ತಾ ಇದ್ದಾನೆ, ದುಃಖಪಡುವವರು ಧನ್ಯರು, ಅವರಿಗೇನಾಗ್ತದೆ, ದೇವರು ಸಮಾಧಾನ ಕೊಡುವಂಥ ದೇವರಾಗಿದ್ದಾನೆ. ಅದಕ್ಕೆ ಪ್ರವಾದಿಯಾದಂಥ ಯೆಶಾಯನು ಪ್ರವಾದಿಸಿದಂಥ ಒಂದು ಮಾತು, ಯೆಶಾಯ 61ರಲ್ಲಿ 3ನೇ ವಚನದಲ್ಲಿ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೆ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರಗಳನ್ನು ಒದಗಿಸಿಕೊಡುವುದಕ್ಕೆ ಅಂತೇಳಿ ಪ್ರವಾದಿಯ ಮುಖಾಂತರ ಯೇಸು ಕ್ರಿಸ್ತನು ದೇವರು ಪ್ರವಾದನೆ ಮಾಡಿಸಿದ್ದಾರೆ. ಯೇಸು ಕ್ರಿಸ್ತನ ಹುಟ್ಟೋದಕ್ಕೆ ಮುಂಚಿತವಾಗಿ ಆತನು ಯಾವತ್ತೂ ಮನುಷ್ಯರನ್ನು ದುಃಖಪಡಿಸುವನಲ್ಲ, ಬದಲಾಗಿ ನಮ್ಮ ದುಃಖವನ್ನು ದುಃಖಪಡುವವರಿಗೆ ಸಮಾಧಾನ ಕೊಡುವಂಥ ದೇವರಾಗಿದ್ದಾನೆ. ನಮಗೋಸ್ಕರ ಆತನು ದುಃಖಪಟ್ಟನು, ದುಃಖವಿದ್ದಲ್ಲಿ ಆನಂದ ತೈಲವನ್ನು ದೇವರು ನಮಗೆ ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಸೊ ಯಾವತ್ತೂ ನಾವು ನವೋಮಿ ಹೇಳಿದಂಥ ಆ ನಕಾರಾತ್ಮಕವಾಗಿ ನಾವು ದೇವರನ್ನು ಕುರಿತಾಗಿ ಮಾತನಾಡಬಾರ್ದು. ಯಾಕಂದರೆ ದೇವರು ನಮ್ಮನ್ನು ಇವತ್ತು ನಾವು ಯಾವ ವಿಷಯಗಳು ದುಃಖ ಪಡ್ತಾ ಇದ್ವಿ, ಆ ದುಃಖ ಇರೋದಕ್ಕೆ ಒಂದು ಅರ್ಥ ಏನಂದರೆ, ದೇವರು ನಿಮ್ಮನ್ನು ಸಂತೋಷಪಡಿಸೋಕೆ ಹೋಗ್ತಾನೆ. ನಿಮಗೆ ಇವತ್ತು ದುಃಖ ಇದೆಯಾ, ದೇವರು ಹೇಳ್ತಾನೆ, ಎಲ್ಲಿ ದುಃಖ ಇದೆಯೋ ಅಲ್ಲಿ ಆನಂದ ತೈಲವನ್ನು ದೇವರು ಅನುಗ್ರಹಿಸಲಿಕ್ಕೆ ಹೋಗ್ತಾನೆ. ಯಾಕಂದರೆ ದಾವೀದ ಅನೇಕ ಸಂದರ್ಭದಲ್ಲಿ ದುಃಖದಲ್ಲಿ ಹೋಗ್ತಾ ಇದ್ದ, ದುಃಖ ಪಡ್ತಾ ಇದ್ದ. ಕೀರ್ತನೆ 56ರಲ್ಲಿ 8ನೇ ವಚನದಲ್ಲಿ ಹೇಳ್ತಾನೆ, ದೇವರೇ ಹಗಲು ರಾತ್ರಿ ನನ್ನ ಕಣ್ಣೀರೇ ನನಗೆ ಆಹಾರವಾಯಿತು, ನನ್ನ ಕಣ್ಣೀರಿನ ಬುದ್ಧಲಿ ಇದೆ ಅಂತೇಳಿ ಪ್ರಲಾಪಿಸ್ತಾ ಇದ್ದಾನೆ, ದುಃಖದಲ್ಲಿದ್ದಾನೆ. ಅದೇ ದಾವೀದನಿಗೆ ನೋಡಬೇಕಾದ್ರೆ ಕೀರ್ತನೆ 30ರಲ್ಲಿ 11ನೇ ವಚನದಲ್ಲಿ ದಾವೀದ ಹೇಳ್ತಾನೆ,
ದೇವರು ನನ್ನ ಗೋಣಿ ತಟ್ಟನ್ನೆಲ್ಲ ತೆಗೆದಾಕಿ ನನ್ನ ದುಃಖವನ್ನು ತೆಗೆದಾಕಿ ನನಗೆ ಹರ್ಷಧಾರಣೆ ಉಂಟು ಮಾಡಿದ್ದಾನೆ ಅಂತ. ಆಮೇನ್, ಹಲ್ಲೆಲೂಯ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಿಮಗೆ ಯಾವ ವಿಷಯದಲ್ಲಿ ದುಃಖವಿದ್ರೂ ಸರಿ, ಆ ದುಃಖ ದೇವರು ನಮಗೆ ಕೊಡ್ತಕ್ಕಂಥದ್ದಲ್ಲ. ನಮಗೆ ದುಃಖ ಇದ್ದರೂ ಕೂಡ ಆ ದುಃಖಗಳು ಹೋಗಿ ನಮಗೆ ಸಮಾಧಾನ ಬರ್ತದೆ. ದುಃಖವಿದ್ದಲ್ಲಿ ಆನಂದ ತೈಲವನ್ನು ಕೊಡುವಂಥ ದೇವರಾಗಿದ್ದಾನೆ. ಸೊ ನವಮಿ ಹೇಳಿದಂಥ ಮೊದಲನೇ ನಕಾರಾತ್ಮಕವಾದ ಹೇಳಿಕೆಗೆ ಸತ್ಯವೇದಲ್ಲಿ ದೇವರು ನಮಗೆ ಕೊಟ್ಟಂಥ ಸಕಾರಾತ್ಮಕವಾದ ಉತ್ತರ. ನವಮಿ ಹೇಳಿದಂಥ ಎರಡನೇ ಒಂದು ಮಾತು ಹೇಳಿಕೆ, ಗತಿಹೀನಳಾಗಿ ದೇವರು ನನ್ನನ್ನು ಗತಿಹೀನಳಾಗಿ ಬರಮಾಡಿದ್ದಾನೆ ಅಂತೇಳಿ. ನೋಡಿ, ದೇವರು ಗತಿಹೀನಳಾಗಿ ಆತನ್ನು ಬರಮಾಡಿದ್ದಕ್ಕೆ, ಗತಿಹೀನಳಾಗಿ ದೇವರು ಬರಮಾಡಿದ್ದಲ್ಲ, ಅದು ಆಕೆ ಮಾಡಿದಂಥ ತಪ್ಪಿನಿಂದ ಉಂಟಾಗಿದ್ದು. ದೇವರಿಗೆ ಗತಿಹೀನಳಾಗಿ ಮಾಡೋದ್ರಿಂದ ಆತನಿಗೇನು ಸಂತೋಷ ಇದೆ, ಆತನಿಗೇನು ಪ್ರಯೋಜನ? ಕಲ್ವಾರಿ ಶಿಲುಬೆಯಲ್ಲಿ ನೋಡಿ, ಲೂಕ 9ನೇ ಅಧ್ಯಾಯದಲ್ಲಿ 58ನೇ ವಚನ ಬರೆಯಲ್ಪಟ್ಟಿದೆ. ಆತನ ಸೇವೆಯನ್ನು ಮುಗಿಸ್ಕೊಂಡು ಒಂದು ಸಾರಿ ಸಮಾರ್ಯ ಪಟ್ಟಣಕ್ಕೆ ಹೋಗ್ತಾರೆ. ಸಮಾರ್ಯ ಪಟ್ಟಣಕ್ಕೆ ಹೋದರೆ ಅಲ್ಲಿ ಒಂದು ರಾತ್ರಿ ತಂಗುವುದಕ್ಕೆ, ಆತನ ಮಲಗುವುದಕ್ಕೆ ಕೂಡ ಆ ಸಮಾರ್ಯ ಪಟ್ಟಣದ ಸ್ಥಳ ಕೊಡಲಿಲ್ಲ. ನೀನು ಯಹೂದಿ ಇದೆಯಾ, ಇಲ್ಲಿ ಇರಬಾರ್ದು ಅಂತೇಳಿ ಆ ಸ್ಥಳದಿಂದ ಯೇಸು ಸ್ವಾಮಿನ ಅವನ ಶಿಷ್ಯರನ್ನು ಕಳಿಸ್ಬಿಡ್ತಾರೆ. ಆಗ ಅದು ನೋಡ್ತಾರೆ, ಸೃಷ್ಟಿಕರ್ತನಾದ ದೇವರಿಗೆ ಒಂದು ರಾತ್ರಿ ತಲೆ ಚಾಚುವುದು ಕೂಡ ಅದು ಸ್ಥಳ ಇಲ್ವಂತೆ. ಎರಡನೇದು ನಾವು ನೋಡ್ತೀವಿ, ಶಿಲುಬೆಯಲ್ಲಿ ಕೂಡ ಯೇಸು ಕ್ರಿಸ್ತನು ಸರಿಯಾದ ಒಂದು ಪ್ರಾಪರ್ ಸ್ಥಳ ಇಲ್ಲದೆ ಆ ಶಿಲುಬೆಯಲ್ಲಿ ಅಷ್ಟರಲ್ಲೇ ತನ್ನ ತಲೆ ಚಾಚೋದು ಕೂಡ ಸ್ಥಳವಿಲ್ಲದಂತೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಆತನು ನೋಡಿ ಶಿಲುಬೆಯಲ್ಲಿ ಕೂಡ ಗತಿಹೀನನಾಗಿ ನಿಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನು ಯಾವತ್ತೂ ಯಾರನ್ನು ಕೂಡ ಗತಿಹೀನರಾಗಿ ಮಾಡೋದಿಲ್ಲ. ಯಾಕಂದರೆ ಕೀರ್ತನೆ 10ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ದಿಕ್ಕಿಲ್ಲದವನಿಗೆ ದೇವರೇ ದಿಕ್ಕಾಗಿದ್ದಾನೆ, ದಿಕ್ಕಿಲ್ಲದವನಿಗೆ ಆತನೇ ದಿಕ್ಕಾಗಿದ್ದಾನೆ, ಗತಿಹೀನರಿಗೆಲ್ಲ ಆತನು ದಿಕ್ಕಾಗಿದ್ದಾನೆ. ಆತನು ಯಾರನ್ನು ಕೂಡ ಗತಿಹೀನರಾಗಿ ಮಾಡೋದಿಲ್ಲ. ಕೀರ್ತನೆ 68ರಲ್ಲಿ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನಾಗಿದ್ದಾನೆ. ನೋಡಿ, ಯಾರು ಗತಿಹೀನರಾಗಿದ್ದಾರೋ, ದಿಕ್ಕಿಲ್ಲದಿದ್ದಾರೋ ಅವರಿಗೆ ಸಹಾಯಕನಾಗಿ ದೇವರು ನಿಲ್ತಾನೆ ಹೊರತು ಯಾರನ್ನು ಕೂಡ ಆತನು ಗತಿಹೀನರಾಗಿ ಮಾಡೋದಿಲ್ಲ. ಹಾಗಾದರೆ ನವಮಿ ದೇವರನ್ನು ಕುರಿತಾಗಿ ಆಕೆಗೆ ಒಂದು ಪ್ರಕಟಣೆ, ಬೆಳಕು ಕೊರತೆ ಇರೋದ್ರಿಂದ ದೇವರ ಬಗ್ಗೆ ಒಂದು ತಪ್ಪಾದ ಮಾಹಿತಿ ನೀಡ್ತಾ ಇದ್ದಾಳೆ, ನಕಾರಾತ್ಮಕದ ಆಲೋಚನೆ ಹೇಳ್ತಾ ಇದ್ದಾಳೆ, ದೇವರು ನನ್ನನ್ನು ಗತಿಹೀನಳಾಗಿ ಮಾಡಿದ್ದಾನೆಂಬುದಾಗಿ. ತಪ್ಪು ಪ್ರಿಯರೇ, ಸ್ತೋತ್ರ. ಯಾವತ್ತೂ ಕೂಡ ದೇವರು ನಮ್ಮನ್ನು ಗತಿಹೀನರಾಗಿ ಮಾಡುವಂಥ ದೇವರಿಲ್ಲ. ನಮಗೋಸ್ಕರ ಆತನ ಗತಿಹೀನನಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ತಲೆ ಚಾಚುವುದಕ್ಕೆ ಕೂಡ ಸ್ಥಳವಿಲ್ಲದಂತೆ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಆತನು ಯಾವತ್ತಿಗೂ ಕೂಡ ಗತಿ ಇಲ್ಲದಂಥ ದಿಕ್ಕಿಲ್ಲದವರಿಗೆ, ಆತನು ವಿಧವೆಯರಿಗೆ ಆತನು ಸಹಾಯ ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಇವತ್ತು ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಸತ್ಯ, ಆತನು ಯಾವತ್ತೂ ಯಾರನ್ನು ಕೂಡ ಗತಿಹೀನರಾಗಿ ಮಾಡುವಂಥ ದೇವರಲ್ಲ. ಮೂರನೇದಾಗಿ ನವಮಿ ದೇವರನ್ನು ಕುರಿತಾಗಿ ಆ ಸ್ತ್ರೀಯರ್ತಿ ಹೇಳಿದಂಥ ನಕಾರಾತ್ಮಕವಾದ ಒಂದು ಹೇಳಿಕೆ ಏನಂದರೆ, ದೇವರು ನನಗೆ ವಿರೋಧವಾಗಿ ಸಾಕ್ಷಿ ಕೊಟ್ಟಿದ್ದಾನೆ ಅಂತೇಳಿ. ನನ್ನ ಬಗ್ಗೆ ದೇವರು ತಪ್ಪಾಗಿ ವಿರೋಧವಾಗಿ ಸಾಕ್ಷಿ ಕೊಟ್ಟಿದ್ದಾನೆ, ಇವತ್ತು ನಾನು ತಲೆ ತಗ್ಗಿಸುವಂತೆ ದೇವರು ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಆಕೆ ಜನಗಳಿಗೆ ಹೇಳ್ತಾ ಇದ್ದಾಳೆ. ಒಂದು ಅರ್ಥ ಮಾಡ್ಕೋಬೇಕು, ದೇವರು ಯಾವತ್ತು ನಮಗೆ ವಿರೋಧ ಸಾಕ್ಷಿಗಳ ಕೊಡುವಂಥ ದೇವರಲ್ಲ. ಆ ರೀತಿಯಾಗಿ ಕೊಡೋಂಗಿದ್ದಿದ್ರೆ ಇವತ್ತು ಯಾರು ಕೂಡ ನಾವು ರಕ್ಷಣೆಯಲ್ಲಿ ಇರ್ತಾ ಇರಲಿಲ್ಲ ಪ್ರಿಯರೇ. ಯೋಹಾನ ಜಾನ್ 8ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಒಂದು ಪಾಪದ ಸ್ತ್ರೀ, ಎಲ್ಲರೂ ಇಸ್ರೇಲ್ ಜನಗಳು ಆಕೆ ಮೇಲೆ ಕಲ್ಲು ಹೊಡೆಯೋದಕ್ಕೆ ಬಂದರು. ಅದು ಯೇಸು ಕ್ರಿಸ್ತನಲ್ಲಿ ಹೇಳಿದ್ರು. ಆಕೆ ಬಂದಾಗ ಆ ಪಾಪದ ಸ್ತ್ರೀ, ವ್ಯಭಿಚಾರ ಸ್ತ್ರೀಯನ್ನು ನೋಡಿ, ಜನಗಳ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ, ತಪ್ಪು ಮಾಡಿಲ್ವೋ ಅವರು ಮೊದಲು ಈಕೆ ಮೇಲೆ ಕಲ್ಲು ಹಾಕಲಿ ಅಂದಾಗ. ತಪ್ಪು ಅವಾಗ ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿದ್ರಲ್ಲ, ಯಾರೂ ಕಲ್ಲು ಹಾಕಲಿಲ್ಲ, ಎಲ್ಲ ಅಲ್ಲಿ ಆ ಸ್ಥಳವನ್ನು ಬಿಟ್ಟು ಹೋಗ್ಬಿಟ್ರು. ನಮಗೆಲ್ಲ ಚರಿತ್ರೆ ಗೊತ್ತು. ಆಗ ಯೇಸು ಆಕೆ ನೋಡಿ ಕೇಳ್ತಾ ಇದ್ದಾರೆ, ನಿನ್ನ ಮೇಲೆ ತಪ್ಪು ಹೊರಿಸೋರು ಯಾರಿದ್ದಾರಮ್ಮ ಅಂತೇಳಿ ದೇವರು ಆಕೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸೊ ಒಂದು ವೇಳೆ ಆಕೆ ತಪ್ಪು ಮಾಡಿ ನಿಜ ಆಗಿದ್ರು ಕೂಡ ಅವಳಿಗೆ ವಿರೋಧವಾಗಿ ಸಾಕ್ಷಿ ಕೊಡೋದಕ್ಕೆ 100 ಜನ ಅಲ್ಲಿ ಬಂದಿದ್ದರು ಸಂಖ್ಯೆ ಕೂಡಿ. ಆದರೆ ಅಷ್ಟು ಜನ ತಪ್ಪು ಸಾಕ್ಷಿ ಕೊಡ್ತಾಯಿದ್ರು ಕೂಡ ಯೇಸು ಆಕೆ ಬಗ್ಗೆ ತಪ್ಪು ಸಾಕ್ಷಿ ಕೊಡಲಿಲ್ಲ. ಆತನ ಪ್ರೀತಿ ಅದೆಲ್ಲವನ್ನು ಮುಚ್ಚಿ ಅವಳಿಗೆ ವಿರೋಧವಾಗಿ ಸಾಕ್ಷಿ ಕೊಡಲಿಲ್ಲ. ಇವತ್ತು ದೇವರು ಯಾರನ್ನು ಕೂಡ ತಪ್ಪೇ ಮಾಡಿದ್ರು, ಪಾಪ ಮಾಡಿದ್ರು ಕೂಡ ಆತನ ಪ್ರೀತಿಯಿಂದ ಏನು ಮಾಡ್ತಾನೆ ಅಂದರೆ, ಯಾಕಂದರೆ 1 ಕೊರಿಂಥರ್ 13ನೇ ಅಧ್ಯಾಯದಲ್ಲಿ 4ರಿಂದ 7 ವಚನಗಳು ಬರೆಯಲ್ಪಟ್ಟಿದೆ. ಪ್ರೀತಿಯ ನಿಜ ಗುಣಗಳ ಬಗ್ಗೆ ಹೇಳಬೇಕಾದ್ರೆ, ಪ್ರೀತಿ ಸಕಲವನ್ನು ಸಹಿಸಿಕೊಳ್ಳುತ್ತದೆ, ಪ್ರೀತಿ ಸಕಲವನ್ನು ಮುಚ್ಚುತ್ತದೆ, ಪ್ರೀತಿ ಸಕಲವನ್ನು ಮರೆ ಮಾಡ್ತದೆ. ಆಕೆ ಮಾಡಿದಂಥ ತಪ್ಪನ್ನು ದೇವರು ವಿರೋಧವಾಗಿ ಅಲ್ಲಿ ಸಾಕ್ಷಿ ಕೊಟ್ಟಿದ್ದರೆ ಆಕೆಗೆ ಕಲ್ಲಲ್ಲಿ ಹೊಡೆದು ಆಕೆಯನ್ನು ಕೊಲ್ತಾ ಇದ್ರು. ಆದರೆ ದೇವರು ಅವಳಿಗೆ ವಿರೋಧವಾಗಿ ಸಾಕ್ಷಿ ಕೊಡಲಿಲ್ಲ. ಆಕೆಗೆ ಪರವಾಗಿ ಮಾತಾಡಿ ಅವಳನ್ನ ಏನು ಮಾಡಿದ್ರು, ಅವಳನ್ನ ಆ ಪಾಪದಿಂದ ಬಿಡಿಸಿದ್ರು ದೇವರು. ಆ ಒಂದು ಅಪಾಯದಿಂದ ದೇವರು ಬಿಡಿಸಿದ್ರು. ಇವತ್ತು ನಮಗೂ ನಿಮಗೂ ಕೂಡ
ನಾವು ಹುಟ್ಟಿದಾಗಿಂದ ಎಷ್ಟು ತಪ್ಪುಗಳನ್ನು ಮಾಡಿದ್ದೀವಿ, ಪಾಪವನ್ನು ಮಾಡಿದ್ದೀವಿ. ಇವತ್ತು ನಮಗೆ ದೇವರು ವಿರೋಧವಾಗಿ ಸಾಕ್ಷಿ ಕೊಡೋದಾಗಿದ್ದರೆ ಇವತ್ತು ನಾವು ನೀತಿವಂತರ ಸ್ಥಾನದಲ್ಲಿ ಇದ್ದುಕೊಂಡು ಅಪ್ಪ ತಂದೆ ಎಂಬಂಥ ಕರೆಯಂಥ ಪುತ್ರ ಸ್ವೀಕಾರ ಯಾರು ಹೊಂದ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಾವೆಲ್ಲ ಏನಾಗ್ತಾ ಇದ್ದೀವಿ, ನಶಿಸಿ ಹೋಗ್ತಾ ಇದ್ದೀವಿ ಪ್ರಿಯರೇ. ಆದರೆ ದೇವರು ವಿರೋಧವಾಗಿ ಸಾಕ್ಷಿ ಕೊಡದೆ ಆ ಪ್ರೀತಿಯಿಂದ ಎಲ್ಲವನ್ನು ಸಹಿಸಿಕೊಂಡು ನಮ್ಮ ಮೇಲೆ ತಪ್ಪು ಹೊರಿಸದೆ ಆತ ನಮ್ಮನ್ನು ಕ್ಷಮಿಸಿದ್ರಿಂದ ಇವತ್ತು ಕೂಡ ನಾವು ರಕ್ಷಣೆ ಮಾರ್ಗದಲ್ಲಿದ್ದೀವಿ ಪ್ರಿಯರೇ. ಹಾಗಾದರೆ ಮೂರನೇ ಆ ಕೇಳಿದಂಥ ನಕಾರಾತ್ಮಕದ ಮಾತು ತಪ್ಪು. ನಮಗೆ ಯಾರಿಗೂ ಕೂಡ ದೇವರು ವಿರೋಧವಾಗಿ ಸಾಕ್ಷಿ ಕೊಡುವನಲ್ಲ, ನಮ್ಮ ಪರ ಸಾಕ್ಷಿ ಹೇಳುವಂಥ ದೇವರಾಗಿದ್ದಾನೆ. ಈ ಬೆಳಕು ಎಲ್ಲರಲ್ಲೂ ಉಂಟಾಗಲಿ. ಆಮೇಲೆ ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಕೊನೆಯದಾಗಿ ಅವಳು ಹೇಳಿದಂಥ ನಕಾರಾತ್ಮಕವಾದ ಒಂದು ದೇವರ ಬಗ್ಗೆ ಆ ಸ್ಟೇಟ್ಮೆಂಟ್ ಹೇಳಿಕೆ ಏನಂದರೆ, ಆತ ನನ್ನ ಬಹಳವಾಗಿ ಬಾಧಿಸಿದ್ದಾನೆ ಅಂತ ಹೇಳಿ. ದೇವರು ನನ್ನನ್ನು ಬಾಧಿಸಿದ್ದಾನೆ. ಇವತ್ತು ನನ್ನ ಪಡ್ತಾ ಇರೋ ದುಃಖಕ್ಕೆ, ನನ್ನ ಕಷ್ಟಕ್ಕೆ, ನನ್ನ ವೇದನೆಗೆ, ನನ್ನ ಕಣ್ಣೀರಿಗೆ ದೇವರಿಗೆ ಕಾರಣ, ದೇವರು ನನ್ನ ಬಾಧಿಸಿದ್ದಾನೆ ಅಂತೇಳಿ ಆಕೆ ಏನು ಮಾಡ್ತಾ ಇದ್ದಾಳೆ, ನವಮಿ ದೇವ್ರ ಬಗ್ಗೆ ದೂರ ಹೇಳ್ತಾ ಇದ್ದಾಳೆ ಜನಗಳ ಹತ್ರ, ದೇವ್ರ ಬಗ್ಗೆ ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾಳೆ. ನಾವು ಇವತ್ತು ಆಲೋಚನೆ ಮಾಡೋಣ, ದೇವರು ನಮಗೆ ಬಾಧಿಸೋದ್ರ ಮುಖಾಂತರವಾಗಿ ನಮಗೆ ಬಾಧೆ ಕೊಡೋದ್ರಿಂದ ದೇವ್ರಿಗೇನು ಸಂತೋಷ ಇದೆ. ಯೆಶಾಯ 53ನೇ ಅಧ್ಯಾಯದ 4ನೇ ವಚನದಲ್ಲಿ ಓದ್ತೀವಿ, ನಮ್ಮ ಸಂಕಷ್ಟಗಳನ್ನು ಅವನು ಅನುಭವಿಸಿದನು, ಆತನು ಬಾಧೆಗೆ ಒಳಗಾದನು ಅಂತೇಳಿ. ನಮ್ಮ ಪಾಪಗಳಿಗೋಸ್ಕರವಾಗಿ, ನಾವು ಮಾಡಿದ ಅಕ್ರಮಗಳ ನಿಮಿತ್ತವಾಗಿ, ನಮ್ಮ ದ್ರೋಹಗಳ ನಿಮಿತ್ತವಾಗಿ ಆತನೇನು ಮಾಡಿದಂಥ ಕಲ್ವಾರಿ ಶಿಲುಬೆಯಲ್ಲಿ ಆತನು ಜಜ್ಜಲ್ಪಟ್ಟನು, ಒಡೆಯಲ್ಪಟ್ಟನು, ಗಾಯಪಟ್ಟನು, ಬಾಧೆಪಟ್ಟನು ಅಂತೇಳಿ. ಮಾನವ ಕುಲಕ್ಕಾಗಿ ದೇವರು ನಮಗೋಸ್ಕರ ಬಾಧೆಪಟ್ಟನು ಹೊರತು ಆತನು ಯಾರನ್ನು ಬಾಧಿಸುವಂಥ ದೇವರಲ್ಲ ಪ್ರಿಯರೇ. ಹಾಗಾದರೆ ಆ ಕೇಳಿದಂಥ ನವಮಿ 4ನೇ ಸ್ಟೇಟ್ಮೆಂಟು ಹೇಳಿಕೆ ಕೂಡ ನಕಾರಾತ್ಮಕವಾದ, ಅದು ಕೂಡ ತಪ್ಪಾಗಿದೆ. ಇವತ್ತು ನಮ್ಮಲ್ಲಿಗೂ ಕೂಡ ಸ್ತೋತ್ರ, ನಮ್ಮನ್ನು ಯಾರನ್ನು ಕೂಡ ದೇವರು ಬಾಧಿಸೋದಿಲ್ಲ, ಆತನು ನಮಗೋಸ್ಕರ ಬಾಧೆಗೆ ಒಳಗಾದನು ಅಂತೇಳಿ. ಈ 4 ವಿಷಯಗಳಲ್ಲಿ ಕೂಡ ನಾವು ದೇವರ ರಿಯಾಲಿಟಿ, ನೈಜ ಗುಣವನ್ನು ಅಂತ ತಿಳ್ಕೊಂಡ್ವಿ. ಕೀರ್ತನೆಗಾರನ ಹೇಳಿದಂಥ ನಕಾರಾತ್ಮಕವಾದ ಪ್ರಶ್ನೆಗಳಿಗೂ ಕೂಡ ಮತ್ತು ನವಮ ಹೇಳಿದಂಥ 4 ವಿಧವಾದ ನಕಾರಾತ್ಮಕವಾದ ಹೇಳಿಕೆಗೂ ಕೂಡ ಯೇಸು ಕ್ರಿಸ್ತನ ದೇವರ ನೈಜ ಗುಣಗಳನ್ನು ವಾಕ್ಯದ ಮುಖಾಂತರವಾಗಿ ನಾನು ತಿಳ್ಕೊಂಡ್ವಿ ಪ್ರಿಯರೇ. ನಾನು ಭಾಳ ಮತ್ತು ಕ್ಲೈಮ್ಯಾಕ್ಸಿಗೆ ಬರ್ತಾಯಿದ್ದೀನಿ, ವಾಕ್ಯದ ಅಂತ್ಯಕ್ಕೆ ನಾನು ಬರ್ತಾಯಿದ್ದೀನಿ. ಸೊ ಈ ರೀತಿ ಕೀರ್ತನೆಗಾರನಾಗಲಿ ನವಮಿ ಆಗಲಿ ದೇವರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡೋಕ್ಕೆ ಮೂಲ ಕಾರಣ ಏನಾಗಿತ್ತು ಅಂದರೆ, ಇವತ್ತು ಅನೇಕ ಮನುಷ್ಯರಲ್ಲಿ ಕೂಡ ದೇವ್ರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾರೆ, ದೇವ್ರ ಬಗ್ಗೆ ದೂಷಿಸ್ತಾರೆ, ದೇವ್ರ ಬಗ್ಗೆ ಗುಣಗುಡ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಸತ್ಯವೇದದಲ್ಲಿ ಒಂದು ವಾಕ್ಯ ನಿಮ್ಮ ನೆನಪಿಗೆ ತರಕ್ಕೆ ನಾನು ಇಷ್ಟಪಡ್ತೀನಿ. ಜ್ಞಾನೋಕ್ತಿಗಳಲ್ಲಿ 19ನೇ ಅಧ್ಯಾಯ 3ನೇ ವಾಕ್ಯ, ಜ್ಞಾನೋಕ್ತಿ 19:3. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ದೇವರ ಮೇಲೆ, ಹೋವನ ಮೇಲೆ ಕುದಿಯುತ್ತಾನಂತೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಆ ವಾಕ್ಯ, ಸ್ಪಷ್ಟವಾಗಿದೆ. ಮನುಷ್ಯನ ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ದೇವರ ಮೇಲೆ ಕುದಿತಾನಂತೆ. ಅವನು ತಪ್ಪು ಮಾಡ್ತಾನೆ, ಮನುಷ್ಯರು ತಪ್ಪು ಮಾಡಿ ಆ ತಪ್ಪಿಂದ ನಮಗೆ ಕಷ್ಟಗಳು, ಸಂಕಷ್ಟಗಳು, ವೇದನೆಗಳು ಬಂದಾಗ ದೇವರ ಮೇಲೆ ದೂಷಿಸೋದ್ರಲ್ಲಿ ಯಾವ ನ್ಯಾಯ ಇದೆ ನೋಡಿ. ಹಾಗಾದರೆ ಈ ರೀತಿಯಾಗಿ ದೇವರ ಬಗ್ಗೆ ನಕಾರಾತ್ಮಕವಾಗಿ, ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಕಾರಣ ಏನು? ಆಕೆ ಇದಕ್ಕೆ ದೇವರು ಯಾವುದಕ್ಕೂ ಕಾರಣನಲ್ಲ. ಆಕೆ ಮಾಡಿದಂಥ ತಪ್ಪಾದ ನಿರ್ಧಾರ, ತಪ್ಪಾದ ತೀರ್ಮಾನ ಇವತ್ತು ದೇವರ ಮೇಲೆ ಅವಳು ಕುದೀತಾ ಇದ್ದಾಳೆ, ದೇವರನ್ನು ದೂಷಿಸ್ತಾ ಇದ್ದಾಳೆ. ಆಕೆ ಮಾಡಿದಂಥ ತಪ್ಪೇನು? ಮೊದಲನೇದಾಗಿ ಬೆತ್ಲೆಹೇಮಲ್ಲಿ ಕ್ಷಾಮ ಬಂದಾಗ, ಬರಗಾಲ ಬಂದಾಗ, ಆ ಬೆತ್ಲೆಹೇಮ್ ದೇವರಿರ್ತಕ್ಕಂಥ ಸ್ಥಾನ, ದೇವರ ಸ್ಥಳ, ದೇವರ ಪ್ರಸನ್ನತೆ ಇರ್ತಕ್ಕಂಥ ಜಾಗದಲ್ಲಿ ಬರಗಾಲ ಬಂದಿದ್ದರಿಂದ ಆಕೆ ಯಾಕೆ ಆ ಸ್ಥಳವನ್ನು ಬಿಟ್ಟು ಹೋಗಬೇಕಾಯಿತು? ದೇವರನ್ನ ಆಲೋಚನೆ ಕೇಳಿದ್ಲ? ದೇವರೇ ಈಗ ಬರಗಾಲ ಇದೆ, ಕ್ಷಾಮ ಇದೆ, ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು, ಯಾವುದೊಂದು ಪ್ರಾರ್ಥನೆ ಕೂಡ ಮಾಡಿಲ್ಲ. ಅವಳೇನು ಮಾಡಿದ್ಲು? ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ತನ್ನ ಸ್ವಬುದ್ಧಿ ಮೇಲೆ, ಕೀರ್ತನೆ ಜ್ಞಾನೋಕ್ತಿ 3:5ನೇ ವಚನ ಸ್ಪಷ್ಟವಾಗಿ ಬರೆದಿದೆ, ನಿನ್ನ ಸ್ವಬುದ್ಧಿ ಮೇಲೆ ಆಧಾರ ಮಾಡಿಕೊಳ್ಬೇಡ. ಮೊದಲನೇ ತಪ್ಪು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡಿದ್ದು. ಎರಡನೇ ತಪ್ಪು ಆಕೆ ಮಾಡಿದ್ದು, ದೇವರ ಆಲೋಚನೆ ಕೇಳದೆ ದೇವರ ಪ್ರಸನ್ನತೆ ಇರ್ತಕ್ಕಂಥ, ಆರಾಧನೆ ಮಾಡ್ತಕ್ಕಂಥ ಪವಿತ್ರವಾದ ಆ ಸ್ಥಳವನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋದಂಥದ್ದು ಎರಡನೇ ತಪ್ಪು. ಯಾಕಂದರೆ ಬೆತ್ಲೆಹೇಮಲ್ಲಿ ಬರಗಾಲ ಇರ್ಬೋದು, ಆದರೆ ದೇವರು ವಾಗ್ದಾನ ನಮಗಿದೆ. ಯೋಬ 5:20ನೇ ವಚನ, ಬರಗಾಲದಲ್ಲಿ ಕೂಡ 7 ಇಕ್ಕಟ್ಟು ಉಂಟಾದರೂ ಯಾವ ಕೆಳಗೆ ನಿನಗೆ ಮುಟ್ಟದು, ಬರಗಾಲದಲ್ಲಿ ಮರಣದಿಂದಲೂ ನಿನ್ನನ್ನು ಯುದ್ಧದಲ್ಲಿ ಕತ್ತಿಯಿಂದ ನೀನು ಬಿಡಿಸುವನು. ಬರಗಾಲ ಬಂದರೂ ಕೂಡ ಮರಣದಿಂದ ನಾನು ಬಿಡಿಸ್ತೀನಿ ಅಂತ ವಾಗ್ದಾನ ಇದೆ. ಆದರೆ ಇವ್ರ ಕುಟುಂಬ ಏನು ಮಾಡಿದ್ರು? ದೇವರ ಹತ್ರ ಆಲೋಚನೆ ಕೇಳಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ತನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಎಲ್ಲಿಗೆ ಹೋದರು? ಮೋವಾಬ್ ದೇಶಕ್ಕೆ ಹೋದರು. ಮೋವಾಬ್ ದೇಶದಲ್ಲಿ ದೇವರ ಪ್ರಸನ್ನತೆ ಇಲ್ಲ, ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ದೇವರ ಸತ್ಸಂಗ ಇಲ್ಲ, ದೇವರ ಜೊತೆಗೆ ಐಕ್ಯತೆ ಇಲ್ಲ, ದೇವರ ಜೊತೆ ಒಡನಾಟ ಇಲ್ಲ. ಅಲ್ಲೇನಾಯಿತು? ಅಲ್ಲಿ ಹೋಗಿದ್ದರಿಂದ ಎಲಿಮೆಲೆಕ್ ಗಂಡ ತೀರ್ಕೊಂಡ, ಅದನಂತರ ಮಕ್ಕಳು ಕೂಡ ತೀರ್ಕೊಂಡಿದ್ರು. ಅದಕ್ಕೆ ಮುಂಚೆ ಆಕೆ ಮಾಡಿದ ಇನ್ನೊಂದು ತಪ್ಪು, ಕ್ರಿಸ್ತ ನಂಬಿಕೆಯಿಲ್ಲದವರ ಜೊತೆ ಸೇರಿ ಇಜ್ಜೋಡಾಗಬೇಡ್ರಿ ಅಂತಿದೆ. ಆಕೆ ಏನು ಮಾಡಬೇಕಾಗಿತ್ತು? ತನ್ನ ಮಕ್ಕಳಿಗೆ ಇಬ್ಬರಿಗೂ ಮೋವಾಬ್ ಸ್ತ್ರೀಯನ್ನು
ವಿವಾಹ ಮಾಡಿಕೊಂಡು ಆಕೆ ಮಾಡಿದಂಥ ಮತ್ತೊಂದು ತಪ್ಪು. ಹಿಂಗೆ ತಪ್ಪು ಮೇಲೆ ತಪ್ಪು ಮಾಡಿ 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 ಆಕೆ ತಪ್ಪನ್ನು ಹೌದು ನಾನು ತಪ್ಪು ಮಾಡಿದೆ, ಇದು ನನ್ನ ದೋಷ ಅಂಥೇಳಿ ತನ್ನ ಪಾಪವನ್ನು ಆಕೆ ಒಪ್ಕೊಳ್ಳಿಲ್ಲ ನೋಡ್ರಿ. ತಪ್ಪೆಲ್ಲ ಆಕೆ ಮೇಲಿದೆ, ದೋಷ ಆಕೆ ಮೇಲಿದೆ. ಹೌದು ನಾನು ತಪ್ಪು ಮಾಡಿದೆ, ದೇವರ ಸ್ಥಾನವನ್ನು ಈ ಬೆತ್ತಲೆಮೆನ ಬಿಟ್ಟನ್ನು ಹೋಗಬಾರ್ದಾಗಿತ್ತು. ಯಾವ ಒಂದು ತಪ್ಪನ್ನು ಕೂಡ ಇಷ್ಟು ದೊಡ್ಡ ತಪ್ಪುಗಳು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರು ಕೂಡ ಆ ತಪ್ಪನ್ನು ಆಕೆ ಒಪ್ಪಿಕೊಳ್ಳೇ ಇಲ್ಲ. ಆದರೆ ದೇವರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ, ದೇವರನ್ನು ದೂಷಿಸ್ತಾ ಇದ್ದಾಳೆ, ದೇವರನ್ನು ನಿಂದಿಸ್ತಾ ಇದ್ದಾಳೆ. ಆದಿಯಿಂದಲೂ ಜನಗಳು ಇದೇ ರೀತಿ ನೋಡಿ. ಆದಾಮು ತಪ್ಪು ಮಾಡ್ದ, ದೇವರು ಬಂದು ಕೇಳಿದ್ರು, ಆದಾಮನೇ ನೀನು ಯಾಕೆ ಈ ಹಣ್ಣನ್ನು ತಿಂದೆ ಅಂತ. ಅವನು ಹೇಳ್ಬೋದಾಗಿತ್ತಲ್ಲ ದೇವರಿಗೆ, ಹೌದು ದೇವರೇ ಕ್ಷಮಿಸಿ ಅಂತ ಒಂದು ಮಾತು ಕೇಳ್ಬೋದಾಗಿತ್ತು. ಬಟ್ ಆದಿಕಾಂಡ 3:12 ವಚನ ಓದಿ ನೋಡ್ರಿ. ನೀನು ಕೊಟ್ಟಲ್ಲ ಆ ಸ್ತ್ರೀ, ಆಕೆ ನನಗೆ ಈ ಹಣ್ಣನ್ನು ತಿನ್ನಕ್ಕೆ ಕೊಟ್ಟಳು, ನೀನು ಕೊಟ್ಟ ಸ್ತ್ರೀ ಅಂತ ದೇವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾನೆ. ಒಂದು ಮಾತು ಹೌದು ದೇವರೇ ನಾನು ತಪ್ಪು ಮಾಡಿದೆ ಕ್ಷಮಿಸಿ ಅಂದರೆ ದೇವರು ಖಂಡಿತವಾಗಿ ಕ್ಷಮಿಸ್ತಾಯಿದ್ರು. ಆದರೆ ಆ ತಪ್ಪನ್ನು ನಾನು ತಪ್ಪು ಮಾಡಿಬಿಟ್ಟೆ ಅಂತೇಳಿ ದೇವರ ಹತ್ರ ಕ್ಷಮೆ ಕೇಳಿಲ್ಲ, ದೇವ್ರನ್ನ ದೂಷಿಸ್ತಾ ಇದ್ದಾನೆ. ನೀನು ಕೊಟ್ಟಲ್ಲ ಆ ಸ್ತ್ರೀ ಅಂತ, ದೇವ್ರು ನೀನು ನನಗೆ ಜೋಡಿಯಿಂದ ಬೆಸದಲ್ಲ, ಆಕೆ ಮಾಡಿ ತಪ್ಪು ಅಂತೇಳಿ ಅವನು ತಪ್ಪನ್ನು ಒಪ್ಕೊಳ್ಳಿಲ್ಲ. ಎರಡನೇದಾಗಿ ಕಾಯಿನ ಹತ್ರ ಬಂದು ಕೇಳ್ತಾನೆ, ಏನೋ ಕಾಯಿನ ನೀನು ನೋಡಿ ಕೇಳ್ದ, ಏಬೆಲ್ ನಿನ್ನ ಕೊಂದುಬಿಟ್ಟ, ಏಬೆಲ್ ಎಲ್ಲಿ ಅಂದರೆ ದೇವ್ರ ಹತ್ರ ಅವನು ಎಷ್ಟು ಕದರಾಗಿ ದೇವರು ಉತ್ತರ ಕೊಡ್ತಾ ಇದ್ದಾನೆ. ನನ್ನ ತಮ್ಮನನ್ನು ಕಾಯೋದು ನನ್ನ ಕೆಲಸನ, ನಾನೇನು ವಾಚ್ಮೇನ ಅಂತೇಳಿ ದೇವ್ರ ಪ್ರಶ್ನೆ ಮಾಡ್ದ. ಅಲ್ಲಿ ಕೂಡ ಕಾಯಿನನ್ನು ಕೂಡ ಮಾನಸಾಂತರ ಒಂದು ಯಾವುದು ದೇವರೇ ನಾನು ತಪ್ಪು ಮಾಡಿದೆ ಕ್ಷಮಿಸಿ ಅಂತ ದೇವ್ರ ಹತ್ರ ಕೇಳಿದ್ರು ಕೂಡ ದೇವ್ರು ಏನು ಮಾಡಿದೆ ಕ್ಷಮಿಸ್ತಾಯಿದ್ರು. ಆದರೆ ತಪ್ಪುಗಳನ್ನು ಮುಚ್ಚಿಟ್ಟು, ದೋಷಗಳನ್ನು ಮುಚ್ಚಿಟ್ಟು ದೇವರ ಮೇಲೆ ಇವರು ಬ್ಲೇಮ್ ಮಾಡ್ತಾ ಇದ್ದಾರೆ. ಪ್ರಿಯರೇ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಎಷ್ಟು ಸಂದರ್ಭಗಳಲ್ಲಿ, ಎಷ್ಟು ಪರಿಸ್ಥಿತಿಗಳಲ್ಲಿ ನಮ್ಮ ಮೇಲೆ ಅನೇಕ ತಪ್ಪುಗಳಿದ್ದರೂ ಕೂಡ ನಮಗೇನಾದರೂ ಒಂದು ಸಮಸ್ಯೆಗಳು, ಕಷ್ಟಗಳು ಬಂದಾಗ ಅದನ್ನು ದೇವರ ಮೇಲೆ ನಾವು ದೂಷಿಸ್ತೀವಿ, ದೇವರನ್ನ ಬ್ಲೇಮ್ ಮಾಡ್ತೀವಿ. ಖಂಡಿತವಾಗಿಯೂ ಆ ತಪ್ಪುಗಳಿಗೆ, ಆ ರೀತಿ ಒಂದು ಸಂದರ್ಭ ಪರಿಸ್ಥಿತಿ ಬದಲಾವಣೆ ಆಗಿದ್ದಕ್ಕೆ ನಮ್ಮ ತಪ್ಪುಗಳೇ ಕಾರಣ. ಆದರೆ ಯಾವತ್ತೂ ಕೂಡ ನಮಗೆ ದೇವರ ಹತ್ರ ಶರಣಾಗತಕ್ಕಂಥ ಒಂದು ಸ್ವಭಾವ ನಮಗಿಲ್ಲ, ಕ್ಷಮೆ ಕೇಳುವಂಥ ಸ್ವಭಾವ ಇಲ್ಲ, ಮೊಂಡುತನ ಮಾಡ್ತೀವಲ್ಲ. ಆದರೆ ಸತ್ಯವೇದದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜ್ಞಾನೋಕ್ತಿ 28:13 ವಾಕ್ಯದಲ್ಲಿ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಪ್ರೈಸ್ ಲಾರ್ಡ್. ನವೋಮಿ ಆಗಿರ್ಬೋದು, ಕೀರ್ತನೆಗಾರನಾಗಿರ್ಬೋದು, ಅಥವಾ ಆದಾಮು, ಕಾಯಿನ, ಇವರೆಲ್ಲರೂ ಕೂಡ ತಪ್ಪು ಮಾಡಿದಾಗ ದೇವರಲ್ಲಿ ಯಾರೂ ಕೂಡ ಕ್ಷಮೆ ಯಾಚಿಸಲಿಲ್ಲ. ಈ ತಪ್ಪುಗಳಿಗೆ, ಇವತ್ತಿನ ಪರಿಸ್ಥಿತಿಗೆ ನಾವೇ ಕಾರಣರಂತೇಳಿ ಅವರು ದೋಷಗಳನ್ನು ಅವರು ಒಪ್ಕೊಳ್ಳಿಲ್ಲ. ಇವತ್ತು ನಮ್ಮಲ್ಲಿ ಕೂಡ ಆ ರೀತಿ ಇದ್ದರೆ, ಇವತ್ತು ಈ ವಾಕ್ಯಗಳು ನಮಗೇನು ತಿಳಿಸ್ತಾ ಇದೆ ಪ್ರಿಯರೆಂದರೆ, ನಮಗೆ ಯಾವುದೇ ಸಂದರ್ಭದಲ್ಲಿ ಕೂಡ ದೇವರು ನಮಗೆ ಕೆಡುಕನ್ನು ಮಾಡುವಂಥ ದೇವರಲ್ಲ. ಯಾವುದಾದ್ರು ಒಂದು ಅತಿರೇಕವಾಗಿ, ನಕಾರಾತ್ಮಕವಾಗಿ ನಮ್ಮ ಮಧ್ಯದಲ್ಲಿ ನಡೆದರೂ ಕೂಡ ಅದಕ್ಕೆ ದೇವರು ಕಾರಣರಲ್ಲ. ಎಲ್ಲಿ ನಾವು ತಪ್ಪು ಮಾಡಿದ್ವಿ, ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳಬೇಕು, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ ಸತ್ಯವೇದದಲ್ಲಿ ಬರೆದಿದೆ. ದೇವರು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ನಕಾರಾತ್ಮಕವಾದ ಕಾರ್ಯಗಳು ನಡೆಯುವುದಕ್ಕೆ ಆತನು ಯಾವುದಕ್ಕೂ ಕಾರಣನಲ್ಲ. ಪ್ರಿಯರೇ, ದೇವರ ನೈಜ ಗುಣ ಏನು, ದೇವರ ನಿಜವಾದ ಗುಣಲಕ್ಷಣಗಳೇನು, ಅದ್ರ ಬಗ್ಗೆ ನಮಗೆ ಒಂದು ಬೆಳಕಿರಬೇಕು. ಆಗಲೇ ನಾವು ಯಾವತ್ತೂ ಕೂಡ ನವೋಮಿ ಮಾತಾಡಿದಾಗ ಆಗಲಿ, ಕೀರ್ತನೆಗಾರನ ಕೇಳಿದ ಪ್ರಶ್ನೆಯ ಪ್ರಕಾರವಾಗಿ ನಾವು ದೇವರನ್ನು ಕೇಳೋದಿಲ್ಲ ಪ್ರಿಯರೇ. ಅದಕ್ಕೆ ಸರಿಯಾದ ಒಂದು ಸಮಂಜಸವಾದ ಒಂದು ಉತ್ತರದ ವಾಕ್ಯ ಯೋಬ 34ನೇ ಅಧ್ಯಾಯದಲ್ಲಿ 10-12 ವಚನಗಳು ನೋಡಬೇಕಾದ್ರೆ, ಈಗಿರಲು ಬುದ್ಧಿವಂತರೇ ನನ್ನ ಮಾತುಗಳನ್ನು ಕೇಳಿರಿ, ದೇವರು ಕೆಟ್ಟದ್ದನ್ನು ಮಾಡಾನೆಂಬ ಯೋಚನೆಯು, ಸರ್ವಶಕ್ತನ ಅನ್ಯಾಯವನ್ನು ನಡೆಸಾನೆಂಬ ಭಾವನೆಯು ದೂರವಾಗಿರಲಿ. ಆತನು ಮನುಷ್ಯರಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು. ನವೋಮಿ ತೆಗೆದುಕೊಂಡ ತಪ್ಪಾದ ತೀರ್ಮಾನದಿಂದ ಗಂಡನ ಕಳ್ಕೊಂಡು, ಮಕ್ಕಳನ್ನು ಕಳ್ಕೊಂಡು, ಎಲ್ಲವನ್ನೂ ಕಳ್ಕೊಂಡು ನಿರ್ಗತಿಗಳಾಗಿ ಬಂದಳು. ಈಗ ದೇವರ ಮೇಲೆ ದೂಷಿಸು, ದೇವರು ನನ್ನ ಗತಿನಳಾಗಿ ಮಾಡ್ದ ಅಂತೇಳಿ. ಇದಕ್ಕೆ ದೇವರ ಕಾರಣವಲ್ಲ, ಆಕೆ ಮಾಡಿದ್ದು ಮನುಷ್ಯನಿಗೆ ಅವರ ಕೃತ್ಯಗಳ ಫಲವನ್ನು ತೀರಿಸಿ ಬಿಡುವನಂತೆ. ಕ್ಷಾಮಕಾಲ ಬಂತು, ಬರಗಾಲ ಬಂತು, ದೇವರ ಹತ್ರ ಒಂದು ಮಾತು ಕೇಳಿ, ದೇವರ ಆಲೋಚನೆ ಕೇಳು, ಆತನ ಕೊಡಂಥ ಆಲೋಚನೆ ನಿರ್ಧಾರ ತಗೊಂಡು ಆಕೆ ತೀರ್ಮಾನವನ್ನು ಕೈಗೊಳ್ಳಬೇಕಾಯಿತು. ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸುವಂತೆ ಮಾಡುವನು. ಹೌದು, ದೇವರು ಕೆಟ್ಟದ್ದನ್ನು ನಡೆಸುವುದೇ ಇಲ್ಲ, ಸರ್ವಶಕ್ತನ ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ಇದು ಆತನ ನೈಜ ಗುಣ, ನಿಜವಾದ ಗಾಡ್ಸ್ ರಿಯಾಲಿಟಿ ಕ್ಯಾರೆಕ್ಟರ್, ದೇವರ ನಿಜವಾದ ಆತನ ಗುಣಲಕ್ಷಣಗಳು ಪ್ರೇರೆ. ಆತನು ಯಾರಿಗೂ ಯಾವತ್ತೂ ಕೂಡ ಕೆಟ್ಟದನ್ನು ಯೋಚನೆ ಮಾಡೋದಿಲ್ಲ, ಕೆಟ್ಟದನ್ನು ಮಾಡೋದಿಲ್ಲ, ನಮ್ಮ ದಾರಿಯನ್ನು ಡೊಂಕು ಮಾಡೋದಿಲ್ಲ. ಸೊ ಹಾಗಾದರೆ ಎಲ್ಲಿ ನಾವು ತಪ್ಪು ಮಾಡಿದ್ವಿ, ಎಲ್ಲಿ ನಾವು ಹಿಡಿದ್ವಿ, ಇವತ್ತು ನಮಗೆ ಒಂದು ನಕಾರಾತ್ಮಕ ಏನಾದರೂ ನಮಗೆ ಸಂಭವಿಸಿದ್ರು ಕೂಡ ಅದಕ್ಕೆ ಕಾರಣಕರ್ತರು ಯಾರೆಂಬುದಾಗಿ ನಮ್ಮನ್ನೇ ನಾವೇ ಆಲೋಚಿಸಿಕೊಂಡು, ನಮ್ಮನ್ನೇ ನಾವೇ ವಿಚಾರಿಸಿಕೊಂಡು ದೇವರಲ್ಲಿ ನಾವು ಶರಣಾಗಬೇಕು. ಆಗಲೇ ದೇವರು ನಮ್ಮನ್ನು ಏನು ಮಾಡ್ತಾನೆ, ಸ್ತೋತ್ರ, ಎಲ್ಲ ವಿಧದಲ್ಲಿ ಕೂಡ ನಮ್ಮ ತಪ್ಪುಗಳನ್ನು ಕ್ಷಮಿಸುವಂತನಾಗಿದ್ದಾನೆ, ಮತ್ತು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಸ್ತೋತ್ರ ಉನ್ನತಿಗೆ ತರುವಂಥ ದೇವರಾಗಿದ್ದಾನೆ. ಇವತ್ತು ನೋಡಿ, ನಾವು ಲೋಕದಲ್ಲಿ ಅನೇಕರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದೀವಿ.
ಯೇಸು ಕ್ರಿಸ್ತ ನಿಜ ದೇವರು, ಯೇಸು ಸತ್ಯ ದೇವರು, ಯೇಸು ಒಬ್ಬನೇ ಸತ್ಯ ಮಾರ್ಗ ಜೀವ ಆಗಿದ್ದಾನೆ. ಆತನಲ್ಲದೆ ಪರಲೋಕಕ್ಕೆ ಯಾರು ಬರೋದಿಲ್ಲ. ಪಾಪ ಕ್ಷಮಾಪಣೆಗೆ ಯೇಸು ಕ್ರಿಸ್ತನ ನಾಮ ಬೇಕು, ಯೇಸು ಕ್ರಿಸ್ತನ ರಕ್ತ ಬೇಕು. ಇದೆಲ್ಲ ನಾವು ಸುವಾರ್ತೆ ಸಾರ್ತಾ ಇದ್ದೀವಲ್ಲ. ಈ ಜನಗಳು ಇವತ್ತು ಏನು ಮಾಡ್ತಾ ಇದ್ದಾರೆ? ಇವತ್ತು ಸುವಾರ್ತೆಗೆ ಯಾರು ಕೂಡ ಕಿವಿ ಕೊಡ್ತಾ ಇಲ್ಲ, ಇದನ್ನು ಅಸಡ್ಡೆ ಮಾಡ್ತಾ ಇದ್ದಾರೆ. ಆದರೆ ಮುಂದೆ ಜಡ್ಜ್ಮೆಂಟ್, ನ್ಯಾಯ ತೀರ್ಪಿನ ದಿವಸ ಬಂದಾಗ ಇದು ನಿಮಗೆ ಸುವಾರ್ತೆ ಸಾರೋದಕ್ಕೂ ಕೂಡ ಒಳ್ಳೆಯ ಒಂದು ಅನುಕೂಲವಾದ ಒಂದು ವಾಕ್ಯ ಆಗ್ತದೆ ನೋಡಿ. ಪ್ರಕಟಣೆ 16ನೇ ಅಧ್ಯಾಯದಲ್ಲಿ 8ರಿಂದ 11 ವಚನ ನಾನು ನಿಮಗೋಸ್ಕರ ಓದ್ತೀನಿ. 4ನೇ ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸೂರ್ಯನ ಮೇಲೆ ಒಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿ ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರೂ ಅವರು ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು. 5ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಮೊದಲನೇ ಮೃಗದ ಸಿಂಹಾಸನದ ಮೇಲೆ ಒಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು ತಮ್ಮ ಕೃತ್ಯಗಳ ವಿಷಯದಲ್ಲಿ ಮಾನಸಾಂತರ ಮಾಡಿಕೊಳ್ಳದೆ ತಮ್ಮ ಕಷ್ಟಗಳ ದೆಸೆಯಿಂದ, ಹುಣ್ಣುಗಳ ದೆಸೆಯಿಂದ ಪರಲೋಕ ದೇವರನ್ನು ದೂಷಿಸಿದರಂತೆ. ಇದು ಯಾವ ನ್ಯಾಯ ಅಂತೀನಿ ನಾನು. ಸುವಾರ್ತೆ ಹೇಳ್ತಾ ಇದ್ದೀವಿ, ಇದು ರಕ್ಷಣಾ ದಿವಸ, ಪ್ರಸನ್ನತೆ ಕಾಲ. ಸುವಾರ್ತೆ ಹೇಳ್ತಾ ಇದ್ದೀವಿ. ಇವತ್ತು ಸುವಾರ್ತೆಗೆ ನೀವು ಬೆಲೆ ಕೊಡ್ತಾ ಇಲ್ಲ, ಯೇಸು ಕ್ರಿಸ್ತನ ತಿರಸ್ಕಾರ ಮಾಡ್ತಾ ಇದ್ದೀರಿ, ಯೇಸು ಕ್ರಿಸ್ತನ ತ್ಯಜಿಸ್ತಾ ಇದ್ದೀರ. ಬಟ್ ನಾಳೆ ದೇವರ ಜಡ್ಜ್ಮೆಂಟ್ ಬರಬೇಕಾದ್ರೆ ಆತನು 4ನೇ ಪಾತ್ರೆಯನ್ನು ಒಯ್ಯಬೇಕಾದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ಕಡು ಬಿಸಿಲಿಂದ ಮನುಷ್ಯರನ್ನು ಕಂದಿಸುವಂಥ ಕಾವು ಉಂಟಾಗ್ತದಂತೆ. ಆವಾಗ ಕೂಡ ಅವರು ಮಾನಸಾಂತರ ಮಾಡಿಕೊಳ್ಳದೆ ದೇವರನ್ನು ದೂಷಿಸಿದರಂತೆ. ಆಗ ದೇವರ ಆ ನ್ಯಾಯ ತೀರ್ಪಲ್ಲಿ ಜಡ್ಜ್ಮೆಂಟಲ್ಲಿ ಉಂಟಾಗದಂಥ ಕಷ್ಟಕ್ಕೆ ಅವಾಗ ಕೂಡ ಮಾನಸಾಂತರ ಹೊಂದದೆ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು ದೇವರಿಗೆ ಆ ಹುಣ್ಣುಗಳ ದೆಸೆಯನ್ನು ಪರಲೋಕ ದೇವರನ್ನು ದೂಷಿಸಿದರಂತೆ. ಆವಾಗ ಕೂಡ ಅವರು ಮಾನಸಾಂತರ ಹೊಂದಾಗ ಇವರು ಮಾಡಿದ ತಪ್ಪಿಗೆ ದೇವರನ್ನು ಅವರು ದೂಷಿಸ್ತಾ ಇದ್ದಾರೆ. ನಾನು ಕೇಳ್ತೀನಿ, ದೇವರನ್ನು ದೂಷಿಸಿ ಏನು ಪ್ರಯೋಜನಮ್ಮ? ಈಗ ಸಮಯ ಸಿಕ್ಕಿದೆ, ಸಮಯ ಕೊಟ್ಟಿದ್ದಾರೆ, ಸುವಾರ್ತೆ ಸಾರ್ತಾ ಇದ್ವಿ, ಯೇಸು ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ, ಆತನೇ ಸತ್ಯ ದೇವರು, ರಕ್ಷಣೆ ಹೊಂದಬೇಕಂತೇಳಿ ಇವತ್ತು ನೀವು ಈ ಸುವಾರ್ತೆಯನ್ನು ತಿರಸ್ಕಾರ ಮಾಡಿ ತ್ಯಜಿಸಿ ಬೇಡ ಅಂತೇಳಿ ನಾಳೆ ಬರ್ತಕ್ಕಂಥ ನ್ಯಾಯ ತೀರ್ಪಲ್ಲಿ ದೇವರ ಮೇಲೆ ಸಿಟ್ಟು ಮಾಡ್ಕೊಂಡು ದೇವರ ಮೇಲೆ ದೂಷಿಸಿದರೆ ದೇವರು ಅದಕ್ಕೆ ಹೊಣೆಗಾರನ? ಇದುವೇ ಪ್ರಸನ್ನತೆ ಕಾಲ, ಇದುವೇ ರಕ್ಷಣೆ ದಿವಸ. ಇವತ್ತು ಸುವಾರ್ತೆ ಸಾರಲ್ಪಡ್ತಾ ಇದೆ, ಇವತ್ತು ನೀವು ಅಂಗೀಕರಿಸಿ ಇವತ್ತು ಸ್ವೀಕಾರ ಮಾಡೋದಾದರೆ ನಾಳೆ ಜಡ್ಜ್ಮೆಂಟು, ನಾಳೆ ನ್ಯಾಯ ತೀರ್ಪು ಬರುವಂಥ ದಿವಸದಲ್ಲಿ ದೇವರ ಮೇಲೆ ನೀವು ಸಿಟ್ಟು ಮಾಡಿಕೊಂಡು ದೇವರನ್ನು ದೂಷಿಸಿದ್ರೆ ಏನು ಪ್ರಯೋಜನ ಅಂತೀನಿ. ದೇವರು ಯಾವತ್ತು ಕೆಟ್ಟದಕ್ಕೆ ಕೆಟ್ಟದ್ದು ಮಾಡ್ತಾನೆಂಬ ಆಲೋಚನೆ ಕೂಡ ನಮಗೆ ಬರಬಾರ್ದು. ಇವತ್ತು ಈ ಲೋಕದಲ್ಲಿ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಇವತ್ತು ಯೇಸು ಕ್ರಿಸ್ತನು ನಮಗೋಸ್ಕರ ಕೊಡಲ್ಪಟ್ಟಿದ್ದಾನೆ. ಯೇಸು ಕ್ರಿಸ್ತನ ಕುರಿತಾಗಿ ನಾವು ಸುವಾರ್ತೆ ಸಾರ್ತಾ ಇದ್ದೀವಿ. ಇವತ್ತು ನೀವೇನು ಬೇಕು? ಇವತ್ತು ನೀವು ಇದನ್ನು ಸುವಾರ್ತೆಯನ್ನು ಸ್ವೀಕಾರ ಮಾಡಿ ರಕ್ಷಣೆ ಹೊಂದಬೇಕು. ಇದನ್ನು ಬಿಟ್ಟು ನ್ಯಾಯ ತೀರ್ಪಿನ ದಿವಸದಲ್ಲಿ ದೇವರ ಮೇಲೆ ಗುಣಗುಟ್ಟಿರೋ ದೇವರನ್ನು ದೂಷಿಸಿದರೆ ಯಾವ ಪ್ರಯೋಜನ ಇಲ್ಲ. ಸ್ತೋತ್ರ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಇವತ್ತಿನ ಈ ಸಂದೇಶದ ಮುಖಾಂತರವಾಗಿ ನಾನು ತಿಳಿದುಕೊಳ್ಳಬೇಕಾದಂಥ ಒಂದು ಸತ್ಯ, ಸ್ತೋತ್ರ, ನಾವು ದೇವರು ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ, ಒಳ್ಳೆಯದನ್ನೇ ಆತನು ನಮಗೆ ಕೊಡುವವನಾಗಿದ್ದಾನೆ. ನಾವು ಒಮ್ಮೆ ಹೇಳಿದಾಗೆ, ಕೀರ್ತನೆಗಾರನು ಹೇಳಿದಾಗೆ ಆ ರೀತಿಯ ನಕಾರಾತ್ಮಕವಾಗಿ ದೇವರಿಲ್ಲ ಪ್ರಿಯರೇ. ದೇವರ ನಿಜ ಗುಣ, ನೈಜ ಗುಣ, ಆತ ಯಾವತ್ತಿಗೂ ನಮ್ಮನ್ನು ಬಿಡೋದಿಲ್ಲ. ದೇವರು ಆತನ ಕೃಪಾವತ್ಸಲ್ಯ ಯಾವತ್ತೂ ನಮ್ಮ ಮೇಲಿದೆ. ಆತನ ವಾಗ್ದಾನವನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಸೊ ನಮ್ಮನ್ನು ಯಾವತ್ತೂ ಕೂಡ ಆತನ ಬಾಧಿಸದೆ ನಮಗೋಸ್ಕರ ಆತನ ಬಾಧೆಯನ್ನು ಹೊತ್ತಿದ್ದಾನೆ. ನಾನು ಏನೆಲ್ಲ ಇಲ್ಲಿವರೆಗೂ ವಾಕ್ಯದಲ್ಲಿ ಹೇಳಿದ್ನಲ್ಲ, ಅದು ನಿಜವಾದ ನೈಜ ಗುಣ ದೇವರದ್ದು. ಸೊ ಅದಕ್ಕಾಗಿ ಆ ದೇವರಿಗೆ ನಾವು ಮಹಿಮೆ ಪಡಿಸೋಣ, ದೇವರಿಗೆ ಘನತೆಯನ್ನು ಸಲ್ಲಿಸೋಣ. ಇವತ್ತು ನಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ದರೂ ದೇವರ ಪ್ರೀತಿ ನಮ್ಮ ಮೇಲೆ ತಣ್ಣಗಾಗಿಲ್ಲ. ದೇವರ ಸದಾ ಆತನ ದೃಷ್ಟಿ, ಆತನ ಕಣ್ಣುಗಳು, ಆತನ ಕೃಪೆ, ಆತನ ದಯೆ ನಮ್ಮ ಮೇಲೆ ಸದಾ ಇರುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೆ ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ವೇಳೆ ಯಾರಾದರೂ ನಾವು ಕೂಡ ಇವತ್ತು ನವಮಿಯ ಪ್ರಕಾರವಾಗಿ, ಕೀರ್ತನೆಗಳ ಪ್ರಕಾರವಾಗಿ ದೇವರನ್ನು ನಕಾರಾತ್ಮಕವಾಗಿ ಪ್ರಶ್ನೆ ಮಾಡೋರಾಗಿದ್ದರೆ ಈ ಎಲ್ಲ ವಾಕ್ಯಗಳು ನಮಗೆ ಸಮಂಜಸವಾದ ಉತ್ತರ ಕೊಡುವುದಾಗಿದೆ. ಅದೇ ಯೇಸು ಕ್ರಿಸ್ತನ ದೇವರ ನೈಜ ಗುಣವಾಗಿದೆ. ನಾವು ಏನೇ ಹೇಳಿದ್ರೂ ಕೂಡ ಆತನ ಸ್ಟ್ಯಾಂಡರ್ಡು, ಆತನ ಗುಣದಲ್ಲಿ ಆತನ ಇರ್ತಾನೆ. ಆತನ ಎಂದಿಗೂ ಬದಲಾಗದ ದೇವರಾಗಿದ್ದಾನೆ. ಸೊ ಈ ವಾಕ್ಯಗಳು ನಮಗೆ ಕಣ್ಣನ್ನು ತೆರೆಯುವಂತೆ ಮಾಡಲಿ. ಒಂದು ವೇಳೆ ನಮಗೆ ಕೂಡ ಸುವಾರ್ತೆಯನ್ನು ಹೇಳಬೇಕಾದವರಿಗೆ ನಾವು ಸುವಾರ್ತೆ ಹೇಳಬೇಕಾಗಿದೆ. ಇವತ್ತು ನಮ್ಮ ನೆರೆಯವರಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಬಂಧು ಮಿತ್ತಾದಿಗಳಿಗೆ, ನಮ್ಮ ರಕ್ತ ಸಂಬಂಧಿಗಳಿಗೆ ನಾಳೆ ಬರ್ತಕ್ಕಂಥ ಜಡ್ಜ್ಮೆಂಟ್ಗಾಗಿ, ನಾಳೆ ಬರ್ತಕ್ಕಂಥ ನ್ಯಾಯ ತೀರ್ಪಿಗೆ ಇವತ್ತು ನೀವು ಮಾನಸಾಂತರ ಹೊಂದಬೇಕು. ನಾಳೆ ನೀವು ದೇವರನ್ನು ದೂಷಿಸಿದರೆ ಪ್ರಯೋಜನ ಇಲ್ಲ. ಈ ಎಲ್ಲ ಆಳವಾದ ಸತ್ಯಗಳನ್ನು ಕೂಡ ನಾವು ಸುವಾರ್ತೆಯಾಗಿ ಅವರಿಗೆ ಹೇಳೋಣ ಪ್ರಿಯರೇ. ಈ ಆತ್ಮಗಳ ಗೆಲ್ಲೋಣ, ಪರಲೋಕ ರಾಜ್ಯಕ್ಕಾಗಿ ಆತ್ಮಗಳನ್ನು ಸಿದ್ಧಪಡಿಸೋಣ. ಕರ್ತನ ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಆಮೇಲೆ ಪರಿಶುದ್ಧ ತಂದೆಯಾದ ದೇವರೇ, ಇವತ್ತು ಸತ್ಯವೇದದಲ್ಲಿ ಕರ್ತನೆ ನಿನ್ನ ಒಂದು ನೈಜ ಗುಣ, ನಿನ್ನ ಗಾಡ್ಸ್ ರಿಯಾಲಿಟಿ, ನಿನ್ನ ಕ್ಯಾರೆಕ್ಟರ್,
ನಿನ್ನ ಕರ್ತನೆ ಗುಣಾತಿಶಯಗಳೇನೆಂಬುದಾಗಿ ನಾವು ತಿಳಿದುಕೊಂಡೆವಪ್ಪ. ಕರ್ತನೆ, ಎಂದಿಗೂ ನಾವು ನವಮಿಯ ಹಾಗೆ ಕೀರ್ತನೆಗಾರನ ಪ್ರಕಾರವಾಗಿ ನಿಮ್ಮಲ್ಲಿ ನಕಾರಾತ್ಮಕವಾದ ಪ್ರಶ್ನೆಗಳನ್ನು ಮಾಡದ ಹಾಗೆ, ನೀನು ನಮಗೆ ಯಾವಾಗಲೂ ನಮ್ಮನ್ನು ಕುರಿತಾಗಿ ನೀನು ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಂದು ಯೋಚನೆಗಳು ಅದು ಒಳ್ಳೆಯ ಆಲೋಚನೆ ಆಗಿದೆ. ಕರ್ತನೆ ಸ್ತೋತ್ರ. ಯೆರೆಮೀಯ 29:11 ನಿರೀಕ್ಷೆ ಇರಲಿ, ನಾನು ನಿಮ್ಮ ವಿಷಯವಾಗಿ ಮಾಡಿಕೊಳ್ಳುತ್ತಿರುವಂಥ ಆಲೋಚನೆಯು ಅದು ಹಿತಕರವಾದ ಯೋಚನೆ ಹೊರತು ಅಹಿತಕರವಾದದಲ್ಲೆಂಬುದಾಗಿ ಹೇಳಿದೆ ಸ್ವಾಮಿ. ನಮ್ಮ ಬಗ್ಗೆ ಹಿತಕರವಾಗಿ ಯೋಚನೆ ಮಾಡುವಂಥ ದೇವರಾಗಿದ್ದಿ, ಒಂದು ವೇಳೆ ನಾವು ಕೂಡ ನಮ್ಮ ಕರ್ತನೆ ಸ್ತೋತ್ರ ಪರಿಸ್ಥಿತಿಗಳಲ್ಲಿ ನಿಮಗೆ ವಿರೋಧವಾಗಿ ನಾವು ಗುಣಗಿಟ್ಟಿದ್ದರೆ, ನೆಗೆಟಿವ್ ಆಗಿ ನಕಾರಾತ್ಮಕ ಮಾತನಾಡಿದ್ದರೆ ನಮ್ಮೆಲ್ಲರನ್ನು ಕ್ಷಮಿಸು. ಯಾಕಂದರೆ ನಮ್ಮ ತಪ್ಪುಗಳಿಗೆ ನಾವೇ ಕಾರಣರು. ನೀನು ಕರ್ತನೆ ಯಾವತ್ತಿಗೂ ದೋಷವಾಗಿ ತಪ್ಪಾಗಿ ಮಾಡುವಂಥ ದೇವರಲ್ಲಾಗಿದೆಯಪ್ಪ ಸ್ತೋತ್ರ. ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿ ಕರ್ತನೆ ಸ್ತೋತ್ರ ಸ್ವಾಮಿ. ನಿಮ್ಮಯ ಒಂದು ನೈಜ ಗುಣ ನಿಜ ಗುಣವನ್ನು ತಿಳಿದುಕೊಂಡು ಅದರಲ್ಲಿ ಕರ್ತನೆ ಸ್ತೋತ್ರ ರಾಜನೇ, ನಾವು ನಿಮಗಾಗಿ ಕರ್ತನೆ ಸ್ತೋತ್ರ ಸ್ವಾಮಿ ಎಂದೆಂದಿಗೂ ಕರ್ತನೆ ಸ್ತೋತ್ರ ಸ್ವಾಮಿ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ಕರ್ತನೆ ಸ್ತೋತ್ರ. ವಿಶೇಷವಾಗಿ ಇವತ್ತಿನ ನಮ್ಮ ಸಂಬಂಧಿಕರು, ನಮ್ಮ ನೆರೆಯವರು ಕರ್ತನೆ ಸ್ತೋತ್ರ, ಯಾರೆಲ್ಲ ನಮ್ಮ ಸ್ನೇಹಿತರು ಇನ್ನೂ ಕೂಡ ರಕ್ಷಣೆ ಹೊಂದದೇ ಇದ್ದಾರೋ ಆ ದಿನದ ನ್ಯಾಯ ತೀರ್ಪಿನ ದಿವಸದಲ್ಲಿ ನಿಮ್ಮನ್ನು ದೂಷಿಸುವವರಾಗಿರದೆ, ಇದುವೇ ಪ್ರಸನ್ನತೆ ಕಾಲ, ಇದುವೇ ರಕ್ಷಣೆ ದಿವಸ. ಇವತ್ತಿಗೆ ಕರ್ತನ ಸುವಾರ್ತೆಗಳನ್ನು ಕೇಳಿ ಮಾನಸಾಂತರ ಹೊಂದಿ ರಕ್ಷಣೆ ಹೊಂದುವಂತೆ ನೀನು ಸಹಾಯ ಮಾಡಬೇಕಾಗಿ ನಾವು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳ ಮನವಿಗಳನ್ನು ಮಾಡಿಕೊಳ್ಳುತ್ತಿದ್ದೇವೆ ರಾಜನೇ. ನೀನು ನಮ್ಮ ಪ್ರಾರ್ಥನೆ ಅಂಗೀಕರಿಸು, ಆಶೀರ್ವದಿಸು. ಈ ವಾಕ್ಯವನ್ನು ಆಲಿಸಿದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿ ದೇವ ಸೇವಕರೆಲ್ಲರೂ ಕೂಡ ನೀನು ಘನಪಡಿಸು, ಅವರನ್ನು ಆಶೀರ್ವದಿಸು. ಅವರು ಕೊಟ್ಟಂಥ ಎಲ್ಲ ವಾಗ್ದಾನಗಳನ್ನು ನೆರವೇರಿಸಪ್ಪ ಸ್ತೋತ್ರ ಸ್ವಾಮಿ. ಅವರೆಲ್ಲ ಇಕ್ಕಟ್ಟುಗಳ ವಿಶಾಲತೆಗೆ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ಪ್ರಭು ಒಡೆಯನ ರಕ್ಷಕನಾದಂಥ ಯೇಸುವಿನ ಹೆಸರಿನಲ್ಲಿ ಬೇಡ್ತಾ ಇದ್ದೇವೆ ತಂದೆಯಾದ ದೇವರೇ, ಆಮೇನ್. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇ యేసయ్యಾ, ನನ್ನ ಕಾಪಾಡಿದವರು